व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय नमः अविर्भूयादनगमहिमा मानसे वागधीशः नमस्ते प्राणेश प्रणत विभुवायाम निमगाः नमः स्वामिन् राम प्रियतम नमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ಮಾಸಿಕ ಪರ್ವದ 18ನೆಯ ಪ್ರವಚನ. ಧೃತರಾಷ್ಟ್ರ ಗಾಂಧಾರಿಯರು ಪ್ರಾಯಶ್ಚಿತ್ತವೆಂಬಂತೆ ತಪಸ್ಸಿಗಾಗಿ ಕಾಡಿಗೆ ತೆರಳಿದ್ದಾರೆ. ವ್ಯಾಸರಿಂದಲೂ ಧರ್ಮಜನಿಂದಲೂ ಅನುಮತಿ ಪಡೆದು ತೆರಳಿದಾಗ ಬೀಳ್ಕೊಡುವ ನೇಮದಲ್ಲಿ ಪಾಂಡವರು, ಅವರ ಮಡದಿಯರು, ತಾಯಿ ಕುಂತಿ, ಭೃತ್ಯವರ್ಗ, ಅರಮನೆಯವರು ಎಲ್ಲರೂ ಹಿಂಬಾಲಿಸಿದ್ದಾರೆ. ಅಲ್ಲಿಂದ ಮುಂದೆ ಹೆಬ್ಬಾಗಿಲಿನ ಹೊರಗೆ ಕಾಡು ದಾರಿಗೆ ಪ್ರವೇಶಗೈದಾಗ ಮತ್ತೆ ಧೃತರಾಷ್ಟ್ರ ಎಲ್ಲರನ್ನೂ ಹಿಂತಿರುಗಲು ಹೇಳಿದ್ದಾನೆ. ಧರ್ಮರಾಜ ಕುಂತಿಯಲ್ಲಿ ಹಿಂತಿರುಗಲು ಹೇಳಿದಾಗ ಆಕೆ ಕೇಳಿದ್ದಿಲ್ಲ. ನಾವು ಕೇಳಿದೆವು. ಭೀಮಸೇನ ಹೇಳಿದ್ರು ಕೇಳಿದ್ದಿಲ್ಲ. ಹಾಗೆ ಜಗಾಮೈವ ಹೋಗ್ತಾನೆ ಇದ್ಲು. ಕೊನೆಗೆ ಕಣ್ಣೊರೆಸಿಕೊಂಡು ಅವರ ಆಕ್ಷೇಪಗಳಿಗೆ ನೀನೇಕೆ ನಮ್ಮಿಂದ ಹೋರಾಟ ನಡೆಸಿದೆ, ರಾಜ್ಯವನ್ನು ಗಳಿಸುವಂತೆ ಮಾಡಿದೆ ಹೇಳಿಕೊಂಡು ಇಂತಹ ಘನಘೋರವಾದ ಹತ್ಯೆಗೆ ಕುಂತಿಯೂ ಕಾರಣ ಅನ್ನುವಂತೆ ಪಾಂಡವರು ಆಕ್ಷೇಪಗೈದಾಗ ಆಕೆ ಹೇಳುತ್ತಾಳೆ, ಹೌದು ನಾನು ಹೇಳಿದೆ ಹೋರಾಡಿ ಅಂತ. ಸರಿ, ನೀವೆಲ್ಲ ಕಷ್ಟದಲ್ಲಿ ಇರುವುದು ನನಗಿಷ್ಟ ಆಗಲಿಲ್ಲ. ಕ್ಷತ್ರಿಯರು, ನೀವು ಹೋರಾಟಗಾರರು, ನನ್ನ ಸಂತಾನ ಅದು ಮುಂದೆ ಒಳಿಬೇಕು ಹೇಳಿ ನಾನು ಮಾಡಿದೆ. ಮತ್ತೀಕೆ ದ್ರೌಪದಿಯ ಪರಿಸ್ಥಿತಿ ಏನಿತ್ತು ವಿಶದವಾಗಿ ಅವರಿಗೆ ಮತ್ತೆ ನೆನಪಿಸಿಕೊಡುತ್ತಾಳೆ. ಯಾವುದು ಭೀಮಸೇನ ಧೃತರಾಷ್ಟ್ರನಿಗೆ ಶ್ರಾದ್ದ ಮಾಡಲಿಕ್ಕೆ ಸಂಪತ್ತು ಕೊಡಲಾರೆ ಅಂದಾಗ ಕಾರಣ ಹೇಳಿದ್ನು, ವನವಾಸದ ಕಷ್ಟವನ್ನು ನೆನಪಿಸಿಕೋ ಅಂತ ಹೇಳಿ ಅರ್ಜುನನಿಗೆ ಸಭೆಯಲ್ಲಾದ ಅವಮಾನವನ್ನು ನೆನಪು ಮಾಡಿಕೋ ಮರೆತೇನು ಕೇಳಿದ ಹಾಗೆ ಕುಂತಿ ನೋಡಿ ಗಡುಸಾಗಿ ಈ ಹೊತ್ತಿನಲ್ಲಿ ಹೇಳುತ್ತಾಳೆ, ದ್ರೌಪದಿಯ ಪರಿಕ್ಲೇಶವನ್ನು ಕಂಡು ನಾನು ನಿಮಗೆ ಹುರಿದುಂಬಿಸಲು, ಉತ್ಸಾಹ ವರ್ಧಿಸಲು ವಿದುಲೆಯ ಮಾತನ್ನು ಹೇಳಿದ್ದು ಹೌದು. ಬಿದ್ದ ನಿಮ್ಮನ್ನು ಎಬ್ಬಿಸಿದ್ದೇ ನಾನು, ಬಡಿದೆಬ್ಬಿಸಿದ್ದೆ ನಾನು. ವಿದುಲೆಯ ಗೆರೆಯನ್ನು ಉದ್ಧಾರ ಮಾಡಿದ್ದೆ ನಾನು, ನಿಮ್ಮ ಉದ್ಧಾರ ಮಾಡಿದೆ. ಆಕೆ ಗೆರೆ ಉದ್ಧಾರ ಮಾಡಿದೆ ನಿಮ್ಮೆದುರು ತೋರಿಸಿಕೊಟ್ಟು. ಪ್ರೇಕ್ಷತಾಮೇವ ಓ ಭೀಮ, ಒಂದ್ಸತಿ ಪಾಂಡವ ಅಂತ ಕರೆದು ಧರ್ಮರಾಜನಿಗೆ ನಿಮ್ಮಂತಹ ಧೀರರು ಹೇಗೆ ಬದುಕಬೇಕು ಅಂತ ಹೇಳಿದೆ ಅಂತ ಹೇಳ್ತಾಳೆ. ಒಟ್ಟಿಗೆ ಭೀಮನನ್ನೇ ಕರೆದು ಮಾತಾಡಿಸ್ತಾಳೆ. ನೋಡು ಭೀಮ, ಎಲ್ಲರೂ ನೋಡುತ್ತಾ ಇರುವಾಗಲೇ ವೇಪಂತೀಂ ಕದಳೀಮಿವ ಸ್ತ್ರೀ ಧರ್ಮಿಣೀಂ ಅರಿಷ್ಟಾಂಗೀಂ ತಥಾ ದ್ಯೂತ ಪರಾಜಿತಾಂ, ಜೂಜಿನಲ್ಲಿ ಸೋತವಳು ಅಂತ ಹೇಳಿ ಎಲ್ಲರೂ ನೋಡುತ್ತಿರುವಾಗಲೇ ಬಾಳೆಯ ದಿಂಡಿನಂತೆ ಬಹಳ ಕೋಮಲೆಯಾದವಳು,
ಸುಂದರಲಾದವಳು, ಯಾವುದೇ ರೀತಿಯಾದ ದೇಹದ ಅಂಗಗಳಲ್ಲಿ ಏನೊಂದು ಕೊರತೆ ಇಲ್ಲದವಳು, ಸಹಜವಾಗಿ ಹೆಣ್ಣಿನ ಧರ್ಮವನ್ನು ನಡೆಸಿಕೊಂಡು ಬರುವವಳು. ಇಂಥವಳನ್ನು ದುಶ್ಯಾಸನ ಯದಾ ಮೌರ್ಖ್ಯಾದ ದಾಸೀವತ್ ಪರ್ಯಕರ್ಷದ. ದಾಸೀವತ್ ಕೆಲಸದವಳನ್ನು ಅನ್ನುವಂತೆ ಅಷ್ಟು ತಾತ್ಸಾರದ ನೆಲೆಯಲ್ಲಿ ಎಳೆದಾಡಿದ್ನಲ್ಲ ಮೂರ್ಖತನದಿಂದ ದುಶ್ಯಾಸನ. ಆಗಲೇ ತದೈವ ವಿದಿತಂ ಮಹ್ಯಂ ಪರಾಭೂತಮಿದಂ ಕುಲ. ನನ್ನ ವಂಶ ಹಾಳಾಗ್ತಾ ಇದೆ ಎಂದು ನನಗೆ ಗೊತ್ತಾಯಿತು. ಆಗಲೇ ಸೋತಿತು ನನ್ನ ಮನೆತನ ಅಂತ ನಾನು ತಿಳ್ಕೊಂಡೆ. ಹಾಗೆ ಆವತ್ತಿನ ನಿರ್ಧಾರ ಮಾಡಿದ್ದೆ, ಬಿದ್ದನ ವಂಶವನ್ನು ಎತ್ತಿ ಹಿಡಿಲೇಬೇಕು. ಅದಕ್ಕೆ ಸರಿಯಾದ ಮಾತಿನ ಮದ್ದನ್ನು ಧರ್ಮಜನಿಗೆ ನನ್ನ ಮಕ್ಕಳಿಗೆ ಉಣಿಸಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡಿದ್ದೆ. ನಾನು ನಮ್ಮ ವಂಶ ಎಲ್ಲರ ಎದುರು ಸೋಲನ್ನು ಅನುಭವಿಸುವುದು. ವಂಶದ ಸೊಸೆ ಕುಡಿ ಹೆಣ್ಮಗಳು ಹೆಣ್ಣು ಚಂದವಾದ ತನ್ನ ಧರ್ಮದಲ್ಲಿ ನೆಲೆಗೊಂಡವಳು ಅಂತವಳಿಗೆ ಅಪಚಾರ ಮಾಡಿತ್ತು. ಎಲ್ಲ ಕೂತು ನೋಡ್ತಾ ಇದ್ರು ಅಂತಾಳಿವಳು. ನಿಷಣ್ಣಾಹ ಕುರವಶ್ಚೈವ ತದಾಮೇ ಶುಶುರಾದಯ. ನನ್ನ ಆಗ ಅತ್ತೆ ಮಾವಂದಿರಂತೆ ನಾನು ತುಂಬಾ ಸೇವೆ ಮಾಡುತ್ತಿದ್ದ ಗಾಂಧಾರಿ, ಧೃತರಾಷ್ಟ್ರರು ಮತ್ತು ಉಳಿದ ಭೀಷ್ಮ, ಬಾಲ್ಮೀಕರು, ಅದರಂತೆ ಗುರು ದ್ರೋಣಾಚಾರ್ಯರು ಮುಂತಾದವರು ಕುರವಃ ಗುರವಃ ಎರಡೂ ಒಂದೇ ನಮೂನೆ. ಕೃಷ್ಣ ಹೇಳಿದ ಹಾಗೆ ವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ ಅಂತ. ನೋಡಯ್ಯ ಕುರುಗಳು ಸೇರಿದವರು ಹೋರಾಟದಂಗಳದಲ್ಲಿ ಅಂತ ಹೇಳಿದ್ನಲ್ಲ ಮೊದಲ ದಿನ ಹೋರಾಟಕ್ಕೆ. ಕುರೂನ್ ಅಂತ ಕರೆದು ಅದು ಕಾಕ ಗ ಮೂರನೇ ಅಕ್ಷರ ಗ ಅದನ್ನು ಇಟ್ಕೊಳ್ಬಹುದು. ಗುರೂನ್ ಅಂತ. ಕುರೂನ್ನು ಗುರುನ್. ನಿಮಗೊಂದೊಮ್ಮೆ ಗುರುನ್ ಅಂತ ಹೇಳಿದ್ರೆ ಎಲ್ಲ ಅರ್ಥ ಬರ್ತದೆ. ಗುರುಗಳು ಅರ್ಥ ಬರ್ತದೆ, ಹಿರಿಯರ ಅರ್ಥ ಬರ್ತದೆ. ಗುರುಗಳು ಅಂದ್ರೆ ದೊಡ್ಡವರೊಂದು ಅರ್ಥ. ಬಂದವರೆಲ್ಲರನ್ನು ದೊಡ್ಡವರನ್ನು ನೀವೇನು ಹೇಳ್ತಾನೆ ಭೀಷ್ಮಾದಿಗಳನ್ನೆಲ್ಲ ಹೇಳಲಿಕ್ಕೆ ಬರ್ತದೆ. ಆದ್ರೆ ಕುರೂನ್ ಎನ್ನುವ ಅರ್ಥ ಬರಬೇಕಲ್ಲ, ಅದನ್ನು ಹಾಗೆ ನೋಡ್ಬೇಕು. ಕುರುವಂಶದವರು ಅಂತ ನೋಡಿ, ಇರೋದೊಂದು 100-200 ಜನ ಕುರುವಂಶದವರು. ಆದ್ರೆ ಎಲ್ಲರನ್ನು ನೋಡಿದಾಗ ಕುರುವಂಶದಲ್ಲಿ ಸೇರಿದವರಂತೆ ಕಾಣುವ ಒಂದು ಇಂಪ್ರೆಷನ್ ಬರಲಿಕ್ಕೆ ಕೃಷ್ಣ ಕುರುವನ್ನಂದ ಗುರು ಹಿರಿಯರನ್ನು ನೋಡಿ ಹೇಳುವುದಕ್ಕಿಂತಲೂ ಚೆನ್ನಾಗಿ. ಹಾಗಿಲ್ಲಿ ಹೇಳ್ತಾಳೆ ಇವಳು ನಿಷಣ್ಣಾಹ ಕೊರವಶ್ಚೈವ ಅಂತ. ಎಲ್ಲ ಹಿರಿಮಂದಿಗಳೆಲ್ಲ ಸುಮ್ಮನೆ ಕೂತಿದ್ದಾರೆ ಕಣ್ಬಿಟ್ಟುಕೊಂಡು. ಧೃತರಾಷ್ಟ್ರ ಗಾಂಧಾರಿಯವರು ಮಾತಾಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ದ್ರೌಪದಿ ಕಥೆ ಏನಾಯ್ತು? ಸಾ ದೈವಂ ನಾತವಿಚ್ಛಂತಿ ವೆಲಪತ್ ಕುರರೀಯಥ. ಸಣ್ಣ ಒಂದು ಹೆಣ್ಣು ಮರಿ ಜಿಂಕೆ ಕಾಡಿನಲ್ಲಿ ಹಿಂಡಲ್ಲಿ ತಪ್ಪಿಸಿ ಕ್ರೂರ ಮೃಗಗಳ ಬಾಯಿಗೆ ತುತ್ತಾಗುವ ಪರಿಸ್ಥಿತಿ ಬಂದ್ರೆ ಹೇಗಿರಬೇಡ? ಸುತ್ತಮುತ್ತಲು ಕ್ರೂರ ಮೃಗಗಳು, ಒಂದು ಹೆಣ್ಣುಮರಿ ಜಿಂಕೆ ಅದು ಹೇಗೆ ವಿಲವಿಲ ಒದ್ದಾಡುತ್ತದೆ, ಸಂಕಟ ಪಡ್ತದೆ. ಕಿತ್ತು ತಿನ್ನುವ ಕ್ರೂರ ಮೃಗಗಳ ಹತ್ತಿರದಲ್ಲಿ ತನ್ನ ಮುಂದಿನ ಕ್ಷಣವನ್ನು ಯೋಚನೆ ಮಾಡಿಕೊಂಡಾಗ ಅದರ ಕತೆ ಹೇಗಿರಬೇಡ? ಆ ರೀತಿಯಾಗಿ ದ್ರೌಪದಿ ಕಣ್ ಬಿಡುತ್ತಿರುವಾಗಲೇ ಎಲ್ಲರೆದುರು ಆತ ಎಳ್ಕೊಂಡು ಬಂದಾಗ, ಯಾರೂ ಆಕೆಯ ಸಹಾಯಕ್ಕೆ ಬಾರದಿದ್ದಾಗ ಓ ದೇವರೇ ಅಂತ ಕೂಗಿದ್ಲವಳು. ಎಷ್ಟು ಚೆನ್ನಾಗಿ ಕುಂತ ಹೇಳ್ತಾಳೆ ನೋಡಿ. ಪರಿಸ್ಥಿತಿಯನ್ನು ಕಂಡವಳು ದೇವರನ್ನು ಕರೆದ ಕಥೆಯನ್ನು ಸಾ ದೈವಂ ನಾತವಿಚ್ಛಂತಿ. ಎಲ್ಲಕ್ಕೂ ದೇವರೇ ಕಾರಣ ಅಲ್ವಾ? ಎಲ್ಲಕ್ಕೂ ನಮ್ಮ ಅದೃಷ್ಟವೇ ಕಾರಣ ಅಲ್ವಾ? ದೈವ ಶಬ್ದಕ್ಕೆ ಎರಡೂ ಅರ್ಥ ಉಂಟು. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ ಅಂತ. ಭಗವಂತನೇ ಅವನು ದೈವ. ಯಾಕೆಂದ್ರೆ ದೇವರ ದೇವ ಅಂತ. ಎಲ್ಲ ದೇವತೆಗಳಿಂದ ಮಿಗಿಲಾದವ, ಹಿರಿಯ ದೇವ ಎನ್ನುವ ಅರ್ಥದಲ್ಲಿ ದೈವ ಶಬ್ದ ಅರ್ಥ. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ. ಎಲ್ಲರ ಹಿರಿಯರಾದ್ದರಿಂದ ಅದನ್ನು ದೈವ ಅಂತೇವೆ ನಾವು. ಇವತ್ತು ದೈವ ಅಂದ್ರೆ ಬೇರೆ ಅರ್ಥ ಕೊಡ್ತಾರೆ. ದೆವ್ವವನ್ನು ದೈವ ಅಂತ ಕರೀತಾರೆ ಇವತ್ತು. ಅದು ತಪ್ಪು. ದೆವ್ವ ದೈವ ಅಲ್ಲ.
ನಂಬಿದ ದೈವ ಅಂತ ಹೇಳ್ತಾರೆ. ನಂಬಿದ ದೆವ್ವ ಅಂತ ಹೇಳ್ಬೇಕು, ನಂಬಿದ ದೈವ ಆಗೋದಿಲ್ಲ. ದೈವ ಅಂದ್ರೆ ದೇವರೇ ಸಂಸ್ಕೃತದಲ್ಲಿ. ಕೃಷ್ಣನೇ ಶಬ್ದ ಪ್ರಯೋಗ ಮಾಡಿದ್ದಾನೆ, ಭೂತಾರ್ಥದಲ್ಲಿ ಅಲ್ಲ, ದೆವ್ವ ಅರ್ಥದಲ್ಲಿ ಅಲ್ಲ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂಚೈವ ಅತ್ರ ಪಂಚಮಂ ಅಂತ. ಮನುಷ್ಯ ಕೆಲಸ ಆಗಲಿಕ್ಕೆ 5 ಬೇಕಾಗ್ತದೆ. ಪ್ಲಾಟ್ಫಾರ್ಮ್ ಇದ್ದಾಗೆ, ಮಾಡುವವನಿದ್ದಾಗೆ, ಉಪಕರಣಗಳು ಸೇರಿದ ಹಾಗೆ, ವಿವಿಧ ಚೇಷ್ಟೆಗಳು ನಡೆಯುವಂತೆ ದೇವರು ಒಂದು ಬೇಕು ಅಂತ. ಅವನಿಲ್ಲಿ ಬರುವುದಿಲ್ಲ, ಮೈಕ್ ಸೆಟ್ ಮಾಡುವುದಿಲ್ಲ, ಕ್ಯಾಮರಾ ಸಿಕ್ಕಿಸುವುದಿಲ್ಲ, ಪರಿಕರಗಳನ್ನೆಲ್ಲ ಜೋಡಿಸುವುದಿಲ್ಲ. ಆದರೆ ಅವನು ತನ್ನ ಸಂಕಲ್ಪವನ್ನು ನಡೆಸಿಕೊಡುತ್ತಾನೆ. ಆಗಲಿಂದ್ರೆ ಆಯಿತು, ಬೇಡ ಅಂದ್ರೆ ಬೇಡ, ಮುಗಿತು. ಅಂದ್ರೆ ಕರ್ಮ ಆಗಿ ಹೋಗ್ಲಿಕ್ಕೆ, ರಿಸಲ್ಟ್ ಬರ್ಲಿಕ್ಕೆಲ್ಲ ಕಾರಣ ಕಾಣದೇ ಇರತಕ್ಕಂಥ ದೇವರೇ. ಅವನು ಪ್ರಧಾನ ಇದ್ದಾನೆ. ಅವನನ್ನು ತಪ್ಪಿಸಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಲ್ಲದೆ ನಡೆಯುವುದೇ ಇಲ್ಲ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಅಂತ ವೇದ ಮಂತ್ರ ದೇವರಿಲ್ಲದೆ ಎಲ್ಲಿಯೂ ಏನು ಯಾರಲ್ಲಿಯೂ ನಡೆಯುವುದಿಲ್ಲ ಎನ್ನುವುದನ್ನು ಪಾರಮಾರ್ಥಿಕವಾಗಿ ಅಟ್ಟಿ ಹೇಳಿದೆ. ಆದ್ರಿಂದ ಯಾರೂ ಕಾಪಾಡಲು ಬಾರದೇ ಇದ್ದಾಗ ಗಟ್ಟಿಯಾಗಿ ಕರೆದವಳು ಈಕೆ ದೇವರನ್ನೇ, ಅದರಲ್ಲಿಯೂ ಕೃಷ್ಣನನ್ನೇ. ಆ ಕೃಷ್ಣ ದ್ವಾರಕಾ ವಾಸಿನ್ ಕಾಸಿಯಾದವ ನಂದನ ಅಂತ ನಾವು ಆಕೆ ಕರೆದ 5 ಮಾತುಗಳ ಅರ್ಥಗಳನ್ನು ಆವತ್ತು ಸಭಾಪರ್ವದಲ್ಲಿ ನೋಡಿದ್ದೇವೆ. ವಾಸ್ತವವಾಗಿ ಇವಳದನ್ನು ಗುರುತಿಸ್ತಾಳೆ ನೋಡಿ. ಈಗ ಅನುವಾದ ಮಾಡ್ತಾಳೆ. ಸಾ ದೈವಂ ನಾಥಂ ಇಚ್ಛಂತಿ ವೆಲಪತ್ಕುರೀಯಥ ಅಂತ. ಅತ್ತಳಿವಳು, ಅತ್ತು ಕರೆದಳಿವಳು ಭಗವಂತನನ್ನೇ ಸ್ವಾಮಿಯನ್ನಾಗಿ ಕೇಳಿದಳು. ಇಲ್ಲಿ ದೈವವನ್ನು ವಿಶೇಷವಾಗಿ ಚಿಂತನೆ ಮಾಡಿ ಆಗುತ್ತೆ ಸ್ವಾಮಿಯನ್ನಾಗಿ ಗುರುತಿಸ್ತಾಳೆ ಹೇಳಿದ್ರೆ ತನ್ನ ಅದೃಷ್ಟ ಅಂತ ಅರ್ಥ ಅಲ್ಲ. ದೈವ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳಿ ಅದೃಷ್ಟ ಅಂತ. ಲಕ್, ಭಾಗ್ಯ ನಮ್ಮದು. ಏನಾಯ್ತು ಹಾಗಾಯ್ತು. ಅದು ಏನು ಕಂಟ್ರೋಲ್ ಬೈ ದೇವರೇ ಅಲ್ವಾ. ಹಾಗಾಗಿ ಭಗವಂತನನ್ನೇ ಕರೆದಿದ್ದಾಳೆ ಬಹಳ ಚೆನ್ನಾಗಿ. ಕೇಶವಕ್ಷೇ ಪರಾಮೃಷ್ಟ ಪಾಪೇನ ಹತ ಬುದ್ಧಿನ. ಕೂದಲಿ ಎಳೆದುಕೊಂಡು ಬಂದಿದ್ದಾನವ, ಕೂದಲ ರಾಶಿಯಲ್ಲಿ ಕೈ ಹಾಕಿದ್ದಾನೆ, ಹಾಳಾದ ತಲೆಯವ. ಹೀಗಾಗಿ ನಾನಾಗಿ ಯೋಚನೆ ಮಾಡಿದೆ, ಯಾವಾಗ ತಲೆಮುಡಿ ಕೈ ಹಾಕಿ ಎಳ್ಕೊಂಡು ಬಂದ, ಯದಾ ದುಶ್ಯಾಸನೇಶ ತದಾ ಮುಖ್ಯಾಮ್ಯಹ ನೃಪ. ಓ ಮಕ್ಕಳೇ, ರಾಜರೇ, ನನಗಾಗ ಸಂಕಟ ಆಯಿತು ಕಮ್ಮಿ ಇಲ್ಲದೆ, ನನಗಾಗ ಮೂರ್ಛೆ ತಪ್ಪಿತ್ತು. ನಾನಾಗ್ಲಿ ರಾಜ ಸತ್ತು ಹಾಳಾಗಿ ಹೋಗುತ್ತೆ, ಸತ್ತೇ ಹೋಗ್ತದೆ ಎನ್ನುವ ಬಗ್ಗೆ ನಾನು ಸಂಕಟ ಪಟ್ಟಿತ್ತು. ನೋಡಿ, ಕುಂತಿಯ ಒಳ ಗುದಿಯಲ್ಲಿ ಇರತಕ್ಕಂತಹ ನೋವು ಹೇಗಿದೆ ನೋಡಿ. 12-13 ವರ್ಷದ ಕೆಳಗೆ ಆದ ಸಂಕಟ. ಮತ್ತೆ ಕೃಷ್ಣ ದ್ಯೂತಕ್ಕೆ ಬಂದಾಗ ಕುಂತಿಯಿಂದ ಮಾತಾಡಿಸಿಕೊಂಡು ಹೋದ. 13 ವರ್ಷದಿಂದ ಮಕ್ಕಳನ್ನು ನೋಡದವಳು ಈಗ ಮಕ್ಕಳು ಬಂದಿದ್ದಾರೆ. ಅವಳೇನು ಬರಲಿಲ್ಲ ಉಪಪ್ಲಾವ್ಯಕ್ಕೆ, ವಿರಾಟನಲ್ಲಿಗೆ ಬರಲಿಲ್ಲ ಮದುವೆಗೆ. ಏನಿದ್ದರೂ ಅಮ್ಮನನ್ನು ನೋಡಬೇಕು ಅಂತ ಮಕ್ಕಳು ಓಡಿ ಹೋಗಲಿಲ್ಲ. ಮರ್ಯಾದೆ ಪ್ರಶ್ನೆ, ನಾಚಿಕೆಗೇಡು ಕೆಲಸ. ಹೊರಡುವಾಗ ಸಮ ಹೊಡೆದು ಕಳಿಸಿದ್ದಾಳೆ, ಕೈಯಲ್ಲಿ ಅಲ್ಲ ಬಾಯಲ್ಲಿ, ಧರ್ಮರಾಜಾದಿಗಳಿಗೆ. ನಿಮ್ಮ ಹಣೆ ಬರಹ ಕೆಟ್ಟಿದೆ, ನಿಮಗೆ ಕಾಡೆ ಗತಿಯಾಗಿದ್ರೆ ನಾನು ಕರ್ತರಲೇ ಇರಲಿಲ್ಲ ಹೇಳಿಕೊಂಡು ಆತ ಆಡಿದ ಪ್ರಾಯಶ್ಚಿತ್ತಕ್ಕೆ ಮಾತಿನಲ್ಲಿ ಒದೆ ಕೊಟ್ಟು ಕಳಿಸಿದ್ದಾಳೆ. ಹಾಗಾಗಿ ಇವಾಗ ತೆಪ್ಪಗೆ ಬರಲೇ ಇಲ್ಲ. 13 ವರ್ಷ ಆದರೂ ಧರ್ಮರಾಜಾದಿಗಳು ಕುಂತಿಗೆ ನಮಸ್ಕಾರ ಮಾಡಬೇಕು ಅಂತ ಬರಲೇ ಇಲ್ಲ. ವಿದುರನ ಮನೆಯಲ್ಲಿ ಹಸ್ತಿನಪುರದಲ್ಲೇ ಇದ್ದಾಳೆ, ಇವರು ಹೊರಗೆ ಇದ್ದಾರೆ, ಉಪಪ್ಲಾವ್ಯದಲ್ಲಿದ್ದಾರೆ. ವಿರಾಟನ ಮಗಳು ಸಿಕ್ಕಿದ್ದಾಳೆ, ಅಭಿಮನ್ಯುವಿಗೆ ಮದುವೆ ಮಾಡಿದ್ದಾರೆ. ಇಷ್ಟಾಗಿ ಕುಂತಿ ಇಲ್ಲ, ಆಬ್ಸೆಂಟ್. ಅಲ್ಲಿಂದ ಸಂಧಾನಕ್ಕೋಸ್ಕರ ಮಾತುಕತೆ ಆಯ್ತು, 1-2 ಟ್ರಿಪ್. ಸಂಜಯನ ಆಚೀಚೆ ಅದನ್ನೆಲ್ಲ ಕುಂತಿ ಗಮನಿಸ್ತಾಳೆ. ಕೊನೆ ಕೃಷ್ಣನೇ ಬರುವುದಾಯ್ತು, ಕೃಷ್ಣನು ಬಂದಾಯ್ತು. ತೆರಳುವಾಗ ಕುಂತಿ ಮೊದಲು ಬಂದಾನೆ ಕುಂತಿಯಲ್ಲಿ ಮಾತಾಡಿಸಿದ್ದಾನೆ, ನಾಳೆ ಮಾತಾಡ್ತೇನೆ ಏನು ಕೇಳುವ ಅಂತ. ನಾಳೆ ಮುಗಿದು ಮತ್ತೆ ಹಿಂದೆ ಬಂದಾಗಲೂ ಹೇಳಿ ಬಂದ, ಆಗ್ಲಿಲ್ಲ ನನ್ನಿಂದ, ಹೋರಾಟ ಆಯ್ತು ಅಂತ. ಕುಂತಿಗೆ ಆವತ್ತಿನ 13 ವರ್ಷದ ಕೆಳಗೆ ದ್ರೌಪದಿಯನ್ನು ಎಳೆದದ್ದು ನೋಡುವಾಗಲೇ ಆದ ಅತಿ ಸಾಂದ್ರವಾದ ಸಿಟ್ಟು ನಿಂತಿದೆ ಹೊಟ್ಟೆ ಒಳಗೆ.
ಆಗ ಚೆನ್ನಾಗಿ ಹೇಳಿಬಿಟ್ಲ ಅವಳು. ಕತೆ ಹೇಳಿ, ಈ ಕಥೆಯಲ್ಲಿ ಹೇಳು, ದಿನ ರೆಡಿ ಇರ್ತಾನೆ ಭೀಮ, ಈ ರೆಡಿ ಇಲ್ಲದ ಮಕ್ಕಳಿಗೆ ಹೇಳು ಅಂತ. ರೆಡಿ ಇರುವ ಭೀಮಸೇನಿಗೂ ತಿಳಿಸು, ರೆಡಿ ಆಗದ ಅರ್ಜುನ ಧರ್ಮರಾಜರು ರೆಡಿ ಮಾಡಲಿಕ್ಕೆ ಹೇಳಿಬಿಡು ಅಂತ. ಆಯ್ತದು, ಕೆಲಸ ಮಾಡಿತದು. ಅವಳು ಹಾಕಿದ್ದ ಸಿಟ್ಟಿನ ಬಾಂಬು ಧರ್ಮರಾಜ ಸಿಡಿಸಿದ. ಹಾಗಾಗಿ ಧರ್ಮರಾಜ ಹೋರಾಟದ ಅಂಗಳದಲ್ಲಿ ಮೊದಲಿಗೆ ಗೀತೆ ಕೇಳಲೇ ಇಲ್ಲ, ಆಗ್ಲಿಲ್ಲ ಅವನಿಗೆ. ಯಾಕೆಂದ್ರೆ ಅಮ್ಮ ಕೊಟ್ಟದ್ದು ಗೀತೆ ಸಾಕಿತ್ತು ಅವನಿಗೆ, ಒಳ್ಳೆ ಬರೆ ಬಂದಿತ್ತು. ಆದ್ರೆ ಮುಗಿದ ನಂತರ ಕರ್ಣ ನಿನ್ನವ ಅಂತ ಹೇಳಿದ ತಕ್ಷಣ ಶುರುವಾಯ್ತು ಅವನದು ಇನ್ನಷ್ಟು ಜೋರು ಉದ್ದನೆಯ ಆಳು. ಮತ್ತೆ ಅವನಿಗೆ 3-4 ಗೀತೆ ಡೋಸೇಜ್ ಬೇಕಾಗ್ತದೆ, ಬರ್ಲಿಕ್ಕೆ ಬೇಕಾಯ್ತು ಡೋಸ್, ಒಂದರಲ್ಲಿ ಸಾಲದಾಯ್ತು ಅವನಿಗೆ. ಈಗ ಮತ್ತೆ ಈಕೆ ಹೇಳ್ತಾಳೆ, ನಾನು ಆವತ್ತೇ ಲೆಕ್ಕ ಹಾಕಿದ್ದೆ ಅಂತ ತೋರಿಸಿಕೊಟ್ಲು. ಅದು ಕೆಲಸ ಮಾಡಿದೆ ಅಂತ ಗೊತ್ತಾಯ್ತು ಅವಳಿಗೆ. ಈಗ ನಾನು ಮಾತು ಆಡ್ಲಿಕ್ಕೆ ಕಾರಣವೇ ಯುಷ್ಮತ್ ತೇಜೋ ವಿವೃದ್ಧ್ಯರ್ಥಂ ಮಯಾಹಿ ಉದ್ಧರಣಂ ಕೃತಂ. ಬಾಯಿ ಬಿಟ್ಟು ಹೇಳ್ತಾಳೆ, ನಾನಿಷ್ಟೆಲ್ಲ ಮಾಡಿದ್ದು ತದಾನಿ ವಿದುಲಾ ವಾಕ್ಯೈ, ವಿದುಲೆಯ ಮಾತುಗಳನ್ನೆಲ್ಲ ನಾನು ಉದ್ಧಾರ ಮಾಡಿದ್ದು. ಯಾಕೆ ಕೇಳಿದ್ರೆ, ನಿಮಗೆ ಶಕ್ತಿ ಮೇಲೆ ಬರಲಿ, ನಿಮ್ಮ ತೇಜಸ್ಸು ವೃದ್ಧಿಯಾಗಲಿ, ನಿಮ್ಮ ಟೆಂಪರ್, ನಿಮ್ಮ ಕೋಪ ಅದು ನನಗೆ ಹಾರಬೇಕಿತ್ತು. ಅದನ್ನು ಎಬ್ಬಿಸ್ಲಿಕ್ಕೋಸ್ಕರ ನಾನು ಇಷ್ಟು ಪ್ರಯತ್ನ ಪಟ್ಟೆ. ಇತಿ ತದ್ವಿತ್ತ ಪುತ್ರಕ. ಹೀಗೆ ಹೇಳ್ತಾರೆ, ಓ ಮಕ್ಕಳೇ, ಸಣ್ಣ ಮಕ್ಕಳೇ ಅಂತ. ನೀವು ಇನ್ನು ನಾನು ಹೇಳಿದ್ದೇ ಕೇಳಬೇಕಾಗಿ ಅಂತ ಸಣ್ಣ ಮಕ್ಕಳೇ ನೀವು. ನನಗೆ ಅರ್ಥ ಆಯ್ತು ನಾನು ಯಾಕೆ ಮಾಡಿದ್ದೆ ಅಂತ ನೀವು ತಿಳ್ಕೊಳ್ಳಿ ಈಗ. ಮತ್ತೆ ನನಗೆ ಅವ ಹೇಳಿದ, ಭೀಮಸನು ಹೇಳಿದ್ದ, ಧರ್ಮರಾಜನು ಹೇಳಿದ, ನಾವು ಈಗ ಮಕ್ಕಳು ಪಡೆದ ಸಂಪತ್ತನ್ನು ಅನುಭವಿಸುವ ಭೋಗ ಭಾಗ್ಯ ಅಮ್ಮನಿಗೆ ಉಂಟು, ಬಾ ಅಂತ. ನನಗೆ ಬೇಡ, ನನಗೆ ಭುಕ್ತಂ ರಾಜ್ಯ ಫಲಂ ಪುತ್ರಾಹ ಭರ್ತುರ್ಮೇ ವಿಪುಲಂ ಪುರ. ನಾನು ನನ್ನ ಗಂಡನದ್ದೇ ಬೇಕಾದಷ್ಟು ನನಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ, ಹಿಂದೆ ಮದುವೆ ಆಗಿ ಬಂದ ಬಳಿಕ ಕುಂತಿ ಪಾಂಡುಗಳು ಅರಸೊತ್ತಿಗೆಯಲ್ಲಿ ಬಹಳ ಜೋರಾದ ದಿಗ್ವಿಜಯ ಮಾಡಿಕೊಂಡು ಸಂಪಾದನೆ ಮಾಡಿ ಅಣ್ಣನಿಗೂ ತಮ್ಮನಿಗೂ ಪಾಂಡು ಕೊಟ್ಟಿದ್ದಾನೆ. ಕೊಟ್ಟು ಆರಾಮವಾಗಿ ಒಳ್ಳೆ ರೀತಿಯಿಂದ ರಾಜ್ಯಭಾರ ಸ್ವಲ್ಪ ಸಮಯ ಮಾಡಿಯೇ ಗಟ್ಟಿಯಾಗಿದೆ ರಾಜ್ಯ. ಅಣ್ಣ ಹೇಗೂ ಇದ್ದಾನೆ, ತಮ್ಮನ್ನು ನೋಡ್ಲಿಕ್ಕೆ ಬರ್ತಾನೆ ಹೇಳಿ ಇವತ್ತು ತೀರ್ಥಯಾತ್ರೆಗೆ ಅಂತ 2 ಮಡದಿಯರ ಜೊತೆಯಲ್ಲಿ ಹೊರಟೋದದ್ದವ. ಹೋದವ ಬರಲಿ. ಅದನ್ನ ಇದ್ದಾಗ ಪಾಂಡವಿನ ಜೊತೆಯಲ್ಲಿ ನಾನಿದ್ದು ಅನೇಕ ಯಜ್ಞಗಳಲ್ಲಿ ಪಾಲ್ಗೊಂಡಿದ್ದೇನೆ, ಆರಾಮವಾದ ಸುಖವನ್ನು ಉಂಡಿದ್ದೇನೆ, ನನಗೇನು ಕಮ್ಮಿ ಇಲ್ಲ. ರಾಜ್ಯ ಭೋಗವನ್ನು ನನಗೇನು ಆಗಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಎಳೆವೆಯಲ್ಲಿ ಬಹಳ ಸುಂದರವಾಗಿ ನೀವು ಬರುವ ಮುಂಚೆ ನಾನು ಮಾಡಿದ್ದೇನೆ, ನನ್ನ ಗಂಡನದ್ದೆ. ಅಲ್ಲಾದ್ರೆ ನೀನು ಇಂದ್ರಪ್ರಸ್ಥದಲ್ಲಿ ಇದ್ದಾಗಲೂ ನಾನು ಅನುಭವಿಸಿದ್ದೇನಲ್ಲ ರಾಜ್ಯ ಬಲ, ನನಗೇನು ಕಮ್ಮಿ ಇಲ್ಲ. ಮಹಾದಾನಾನಿ ದತ್ತಾನಿ ಪೀತಃ ಸೋಮಃ ಯಥಾವಿಧಿ. ನನ್ನ ಗಂಡ ಮಾಡಿಕೊಂಡಾಗ ನಾನು ಸೋಮಯ ರಸವನ್ನು ಕುಡಿದಿದ್ದೇನೆ. ಮಕ್ಕಳೇ, ನೀವು ರಾಜಸೂಯ ಮಾಡಿದಾಗಲೂ ನಾನು ಯಜ್ಞದಲ್ಲಿ ಪಾಲ್ಗೊಂಡು ಬೇಕಾದಷ್ಟು ಕಲಶಾಭಿಷೇಕದೊಂದಿಗೆ ಸೋಮ ರಸವನ್ನೆಲ್ಲ ಕುಡಿದಿದ್ದೇನೆ ಯಜ್ಞ ಆಗದ್ದು. ಈಗಾಗಲೇ ನನಗೆ ವೇದವ್ಯಾಸರು ಕೊಟ್ಟಿರತಕ್ಕ ಅನೇಕ ಸಂಪತ್ತುಗಳನ್ನು ಬೇಕಾದಷ್ಟು ನಾನು ದಾನಗಳನ್ನು ಮಾಡಿದ್ದೇನೆ. ಗಂಡ ಇದ್ದಾಗಲೂ ಮಾಡಿದ್ದೆ, ಇಂದ್ರಪ್ರಸ್ಥದಲ್ಲಿದ್ದಾಗಲೂ ಮಾಡಿದೆ, ಈಗ ವ್ಯಾಸರು ಕೊಟ್ಟಾಗಲೂ ನಿಮ್ಮ ಅಶ್ವಮೇಧ ಯಾಗದಲ್ಲಿ ಮಾಡಿದ್ದೇನೆ. ನೋಡಿ ಇವತ್ತಿನವರೆಗೆ. ಈಗ ಮತ್ತೆ 15 ವರ್ಷ ಆಗಲಿಲ್ಲ ರಾಜ್ಯಭಾರ. ಈಗ 15 ವರ್ಷ ರಾಜ್ಯಭಾರ, ಇಂದ್ರಪ್ರಸ್ಥನ 25 ವರ್ಷ ರಾಜ್ಯಭಾರ, ಮೊದಲು ಪಾಂಡು ಇದ್ದಾಗ 1, 2, 3, 4, 5 ವರ್ಷಗಳ ರಾಜ್ಯಭಾರ. ನಾನು ಅನೇಕ ಯಜ್ಞಯಾಗಗಳ ತಪಸ್ಸುಗಳ ಬಗ್ಗೆ ನಾನು ಬೇಕಾದಷ್ಟು ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ, ಪುಣ್ಯ ಕೆಲಸ ಮಾಡಿದ್ದೇನೆ. ಈಗ ಉಂಟು ಬಾ ಅಂತ ಹೇಳಿ ಏನು ಪ್ರಯೋಜನ? ನನಗೀಗ ಅಲ್ಲ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಇದು ಮಾಡಿಲ್ಲ. ನಾಹಂ ಆತ್ಮಬಲಾರ್ಥಂ ವೈ ವಾಸುದೇವೋಚೋಚುದ. ನೀವೇನು ಹೇಳಿದಿ? ಅಚೋಚುದ ಅಂತ ಹೇಳಿಕೊಂಡು ವಾಸುದೇವೋಚೋಚುದಂ. ನಾನು ಕೃಷ್ಣನನ್ನು ಯಾಕೆ ನಾನು ಚುಚ್ಚಿದೆ, ಅವನನ್ನು ಯಾಕೆ ನಾನು ಪ್ರಚೋದನೆಗೊಳಿಸಿದೆ, ಅವನನ್ನು ಯಾಕೆ ನಾನು ಹೇಳಿಕೊಟ್ಟೆ, ಹೇಳಿ ಕಳಿಸಿದೆ, ವಿದುರನ ಗೆಳೆಗಳನ್ನೆಲ್ಲ ಕೇಳಿದರೆ ನಿಮ್ಮನ್ನು ಎಬ್ಬಿಸುವುದು ಹೊರಟು ಬಿಟ್ಟು ನನಗೆ ಸಂತೋಷ ಪಡಲಿಕ್ಕಲ್ಲ. ಮಕ್ಕಳು ನಾಳೆ ಗೆಲ್ಲಲಿ, ನಾನು ರಾಜಮಾತೆ ಆಗ್ತೇನೆ, ನನ್ನ ರಾಜ್ಯದಲ್ಲಿ ನಾನು ಮೆರಿತೇನೆ ಎಂದು ನಾನು ಹೊರಟದ್ದಲ್ಲ. ಅದು ನೀವು ಸುಳ್ಳು ತಿಳ್ಕೊಂಡದ್ದು ಅಂತ ಅರ್ಥ. ನನಗಾಗಿ ನಾನು ಮಾಡಿದ್ದಲ್ಲ, ಇದು ನಿಮಗಾಗಿ ನಾನು ಮಾಡಿದ್ದು. ನನಗೆ ಬೇಕಾದ್ದೇನು ಕೇಳಿದ್ರೆ ಇಲ್ಲಿರುವ ಸುಖ ಅಲ್ಲ. ಪತಿ ಲೋಕಾನಹಂ ಪುಣ್ಯಾನ್ ಕಾಮಯೇ ತಪಸಾ ವಿಭೋ. ಮಕ್ಕಳೇ, ನನಗೆ ಗಂಡನ ಲೋಕ ಸಿಗಬೇಕು, ಅದಕ್ಕಾಗಿ ನಾನು ಸಿದ್ಧಳಾಗಬೇಕು. ಅದಕ್ಕೆ ನಾನು ತಪಸ್ಸು ಮಾಡುತ್ತೆ, ಅದಕ್ಕೆ ಹೋಗ್ತೇನೆ. ನನಗೇನು ಅಲ್ಲ, ಏನೂ ಇಲ್ಲ. ನಾನು ಅನುಭವಿಸಿದ್ದೇನೆ,
ಸಂಭ್ರಮಿಸಿದ್ದೇನೆ. ರಾಜಧರ್ಮಗಳನ್ನೆಲ್ಲ ನಡೆಸಿಕೊಟ್ಟಿದ್ದೇನೆ. ನನಗೆ ಮಕ್ಕಳದ್ದು ತಿನ್ನಬೇಕು ಅಂತೇನಿಲ್ಲ, ಗಂಡಂದಿರದ್ದೇ ನಾನು ಸಂಭ್ರಮಿಸಿಕೊಂಡಿದ್ದೇನೆ. ಮಕ್ಕಳದ್ದು ಆಯ್ತಲ್ಲ, ರಾಜಸೂಯದು ಹೊತ್ತಿನಲ್ಲಿ ಬೇಕಾದಷ್ಟು ದೊಡ್ಡ ಯಜ್ಞ ಆಗಿದೆ ಅಲ್ಲ, ನಾನು ಹೊರಡ್ತೇನಲ್ಲ. ಅದಕ್ಕಾಗಿ ನನ್ನ ತಪಸ್ಸು ನಾನು ಮಾಡಲಿಕ್ಕೆ ಉಂಟು ಹೇಳಿ ದೃಢವಾದ ವಿಶ್ವಾಸದಲ್ಲಿ ಮತ್ತೆ ಕುಂತಿ ಮಕ್ಕಳನ್ನು ಉದ್ಧಾರ ಮಾಡಿದ್ದು ಯಾಕೆ, ಕರೆತಂದದ್ದು ಯಾಕೆ ಹೇಳಿ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಲು. ಧರ್ಮಕ್ಕೆ ಆಗಿದೆ ಅಂತ ಹೇಳಿಬಿಟ್ಲು. ಅದಕ್ಕಿಂತ ಮಿಗಿಲಾದ ನನ್ನ ಧರ್ಮ ಒಂದು ಸ್ವಂತ ಇದೆ ಅಂತ ಹೇಳಿಕೊಂಡ್ಳು. ಆದ್ರಿಂದ ನೋಡು ಧರ್ಮರಾಜ, ನಿನ್ನ ಬುದ್ಧಿ ಧರ್ಮದಲ್ಲಿ ಗಟ್ಟಿಯಾಗಲಿ. ಧರ್ಮೇತೆ ಧೀಯತಾಂ ಬುದ್ಧಿ. ನೋಡು, ನೀ ಅಧರ್ಮ ಮಾಡುವುದಿಲ್ಲ, ಅಧರ್ಮ ಮಾಡುವುದಲ್ಲ, ಇದು ಧರ್ಮ. ಅರ್ಥ ಆಗಿರ್ಬೇಕು ನಿನಗೆ ಹೇಳಿ ಧರ್ಮದ ಸೂಕ್ಷ್ಮತೆಯ ಬಗ್ಗೆ ಹೇಳುತ್ತಾ, ಧರ್ಮರಾಜ ಇನ್ನು ಮುಂದೆ ನಿನ್ನ ಬುದ್ಧಿ ಧರ್ಮದಲ್ಲಿರಲಿ. ಧರ್ಮೇತೆ ಧೀಯತಾಂ ಬುದ್ಧಿ. ಸ್ವಾರ್ಥವನ್ನು ನೋಡ್ಲಿಕ್ಕಿಲ್ಲ, ಅವರವರ ಧರ್ಮ ಅವರವರು ಮಾಡಲಿಕ್ಕೆ. ಸ್ವಧರ್ಮ ನಿನ್ನದು, ಅಮ್ಮ ಹೇಳಿಕೊಂಡು ಕುಳ್ಳಿರಿಸುವುದಲ್ಲ, ಅಮ್ಮನ ಧರ್ಮ ಅಮ್ಮಳಿಗಿದೆ ಎನ್ನುವ ಎಲ್ಲ ಅರ್ಥ ಬರುವಾಗಿ ಮಾತನ್ನು ಹೇಳ್ತಾನೆ. ಧರ್ಮೇ ತೇ ಧೀಯತಾಂ ಬುದ್ಧಿ. ಧರ್ಮದಲ್ಲಿ ನಿನ್ನ ಬುದ್ಧಿ ಇರಲಿ ಅಷ್ಟೆ. ನಿನ್ನ ಧರ್ಮ ಯಾವುದು, ಅವರವರ ಧರ್ಮದಲ್ಲಿ ಅವರವರ ಸಾಧನೆಯನ್ನು ಅರ್ಥ ಮಾಡಿಕೊಳ್ಳುವ ಧರ್ಮ ಬುದ್ಧಿ ನಿನಗೆ ಬರಬೇಕು. ಮತ್ತೆ ಮನಸ್ತು ಮಹದಸ್ತು ಚ, ನಿನ್ನ ಮನಸ್ಸು ದೊಡ್ಡದಾಗಲಿ. ಭಾಳ ಚೆನ್ನಾಗಿದೆ. ಅವಳು ಹೇಳಿದ್ದು ಎರಡೇ, ಧರ್ಮದಲ್ಲಿ ತಲೆ ಕೊಡು, ಮನಸ್ಸು ವಿಶಾಲ ಆಗಿರಲಿ, ಸಂಕೋಚ ಬೇಡ. ಇದನ್ನು ಹಿಂದೆ ಧರ್ಮರಾಜನು ಹೇಳಿದ್ದ, ಬಹಳ ಖುಷಿ ಇತ್ತು. ಹಿಡಿಂಬನ ಸಂಹಾರ ಆದ ನಂತರ ಹಿಡಿಂಬೆ ಬೆನ್ನ ಹಿಂದೆ ಬಿದ್ಲು. ಮೊದಲೇ ಭೀಮನ ಬಳಿ ಬಂದು ಆಚೆ ಈಚೆ ಅಲ್ಲಾಡಿಸ್ತಾ ಇದ್ಲು ಚಕ್ಕನ್ನ ಮಾಡಲಿಕ್ಕೆ. ಕೊನೆಗಂತೂ ಸಂಹಾರ ಆದ ಬಳಿಕ ಬೆನ್ನ ಹಿಂದೆ ಬಿದ್ದು, ಭೀಮ ನೀನ್ ನನಗೆ ಗಂಡ ಆಗಬೇಕು ಅಂತ ಡೈರೆಕ್ಟ್ ಆಗಿ ಹೇಳಿ ಹಿಂದೆ ಬಂದಿದ್ದಾಳೆ ಅವಳು. ಹೀಗೆ ಜೋರಾಗಿ ನೋಡ್ತಾನೆ, ಏನು ಅಣ್ಣನ ದಾರಿ ಬೇಕ ನಿನಗೆ ಅಂತಾನೆ. ಅಣ್ಣನ ದಾರಿ ಅಂದ್ರೆ ಹಿಡಿಂಬ, ಅವ ಸತ್ತದ್ದು, ಸಾಯ್ಲಿಕ್ಕೆ ಉಂಟಾ ಅಂತ ಕೇಳಿದ ಹಾಗೆ. ಆಗ ಧರ್ಮರಾಜ ಹೇಳುತ್ತಾನೆ, ಸ್ವಲ್ಪ ಎಲ್ಲರ ಧರ್ಮವನ್ನು ನೋಡಪ್ಪ ಹೇಳಿಕೊಂಡು. ಅಂದರೆ ಸ್ತ್ರೀಯರಿಗೂ ಅವರಿಗೆ ಆಗಿರತಕ್ಕಂಥ ಬಯಕೆಗಳು ಧರ್ಮಗಳು ಇರುತ್ತವೆ. ನಮ್ಮ ರಕ್ಷಣೆ ಎನ್ನುವುದು ಮುಖ್ಯ ಧರ್ಮ ಅಲ್ಲ, ಅದು ಹೌದು ಅವ ಹೇಳ್ತಾನೆ. ಸ್ವರಕ್ಷಣಾದಪಿ ಪುನಃ, ನಮ್ಮ ರಕ್ಷಣೆ ಎನ್ನುವ ಧರ್ಮವನ್ನು ನೀನು ನೋಡ್ಬೇಕು. ರಾಕ್ಷಸರಿಂದ ಉಪದ್ರ ಆದ್ರೆ ಮತ್ತೆ ಹಿಂದೆ ಯಾರನ್ನಾದ್ರೂ ಎತ್ತಿಕೊಂಡು ಹೋಗಿಬಿಟ್ರೆ ಇವಳು ಇರುವುದೊಂದೇ ಕುಂತಿ ಮಾತ್ರ ಅವರಿಗೆ, ಆಗ ಮದುವೆ ಆಗಿಲ್ಲ, ಇನ್ನು ದ್ರೌಪದಿ ಬರಬೇಕಷ್ಟೇ. ಈ ರಕ್ಕಸಿ ಬೇರೆ ಮಾಯಾರೂಪಳು, ಆದ್ರೆ ಏನಾದ್ರು ಪಟ್ಟಳ ಆದ್ರೆ ಅಂತ ಹೇಳಿ ಇವ ಜೋರ್ ಮಾಡಿ, ಏನು ಹೋಗ್ತೀಯ ಸಾಯ್ತೀಯಾ ಅಂತ ಜೋರ್ ಮಾಡಿದಾಗ ಕೇಳಿ ಹಿಡಿಂಬನ ದಾರಿ, ಅಣ್ಣನ ದಾರಿ ಹಿಡಿತೀಯಾ ಅಂತ ಕೇಳಿದ್ರಿಂದ ಧರ್ಮರಾಜ ಹೇಳಿದ, ಸಾಫ್ಟ್ಗ ನೋಡಿ ಎಂಥದ್ದೋ ಬೇಕು ಕೇಳುತ್ತಾ ಇದ್ದಾಳೆ ನೋಡಿ, ಅವನನ್ನು ಕೇಳುತ್ತಾ ಇಲ್ಲ, ತಮ್ಮನನ್ನು ಕೇಳುತ್ತಾ ಇದ್ದಾಳೆ. ಆದ್ರೂ ಅಣ್ಣ ಹೇಳುತ್ತಾ ಇದ್ದಾನೆ ತಮ್ಮನಿಗೆ, ನೋಡ ಖಾಲಿ ರಕ್ಷಣೆಗಿಂತಲೂ ಒಂದು ಮಿಗಿಲಾದ ಧರ್ಮ ಕೆಲವೊಮ್ಮೆ ಇರ್ತದೆ ನೋಡಿಕೋ ಅಂತ ಹೇಳಿ. ಹಾಗೆ ಇಲ್ಲಿ ಹೇಳುವಾಗ ಸ್ವಲ್ಪ ಮನಸ್ಸು ವಿಶಾಲ ಆಗಲಿ, ಸಂಕುಚಿತ ಮನಸ್ಸು ಬೇಡ, ದೊಡ್ಡ ಮನಸ್ಸು ಮಾಡು. ಧರ್ಮದಲ್ಲಿ ಯಾವತ್ತೂ ನೆಲೆಗೊಳ್ಳುವ ವ್ಯವಸ್ಥೆ ಮಾಡಿ, ನಿನಗೆ ಒಳ್ಳೆಯದಾಗಲಿ ಅನ್ನೋ ನೆಲೆಯಲ್ಲಿ ಬಹಳ ಚೆನ್ನ. ಕೊನೆಗೆ ಕುಂತಿ ಹೇಳಿದ ಗೆರೆ ಇದ್ವೆಯ, ಧರ್ಮೇತೆ ಧೀಯತೆ ಬುದ್ಧಿ ಮನಶ್ಚ ಮಹದಸ್ತುತೆ, ಮನಸ್ತು ಮಹದಸ್ತುಚ ಅಂತ. ನೀನು ಮನಸ್ಸು ವಿಶಾಲವಾಗಿರಬೇಕು, ಅಭಿಮಾನ ಎಲ್ಲರ ಮೇಲೆ ಬರುವಂತೆ, ಹಾಗೆ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿ ನೆಲೆಗೊಳ್ಳುವಂತೆ ಆಗಲಿ ಅಂತ ಈಗ ಬಹಳ ಚಂದವಾಗಿ ಕುಂತಿ ಹೇಳಿ ಹೋದ್ಲೆ. ಪಾಂಡವರಿಗೆ ಮತ್ತೆ ಮಾತು ಬರಲಿಲ್ಲ, ಮಾತಾಡಲಿಕ್ಕೆ ಆಗಲಿಲ್ಲ. ತಾವು ಮಾಡಿಕೊಂಡ ಅನ್ಯಾಯ ಅದನ್ನೇ ಈಕೆ ಪಿರವೆ ಕೊಟ್ಟು ಬಿಟ್ಟಿದ್ದಾಳೆ. ವ್ರೀಡಿತಾ ಸನ್ಯವರ್ತಂತ ಪಾಂಚಾಲ್ಯ ಸಹ ಭಾರತ. ಪಾಂಡವರಿಗೆ ನಾಚಿಗೆ ಆಯಿತು, ತಾವು ಮಾಡಿದ ಹೇಸಿಗೆ ಎಷ್ಟಾಯಿತು ಅಂತ ಹೇಳಿ ದ್ರೌಪದಿಯನ್ನೀಗ ಮೆಲ್ಲಕ್ಕೆ ಕರ್ಕೊಂಡು ಬರ್ತಾರೆ. ಈಕೆ ಹೊರಟಿದ್ದಾಳೆ, ಈಗ ಪಾಂಚಾಲಿ ಬೆನ್ನವೆಂದು ಬಿದ್ದಿದ್ದಾಳೆ. ಅಂದ ಪಾಂಚಾಲಿ ಕೈಯಲ್ಲಿ ಸುಭದ್ರ ಇದ್ದಾಳೆ. ಅಂದ ಪಾಂಚಾಲಿಯ ಜೊತೆಯಲ್ಲಿ ದ್ರೌಪದಿಯ ಜೊತೆಯಲ್ಲಿ ಪಾಂಡವರು ಹಿಂದೆ ತಿರುಗಿದ್ರು. ಇನ್ನು ಕುಂತಿ ಬರುವುದಿಲ್ಲ ಎಂದು ಗೊತ್ತಾಗಿ ಅಂತಃಪುರದ ಸ್ತ್ರೀಯರಿಗೆಲ್ಲ ಈಗ ಒಂದು ಚಾನ್ಸ್ ಇತ್ತು. ಪಾಂಡವರಿಗೆ ಹೇಳಿ, ಮಕ್ಕಳು ಕೇಳಿ, ಮಾತು ಆಡಿಸಿ, ಇವ ಅನುಜ್ಞೆ ಕೊಡುವುದಿಲ್ಲ ಹೇಳಿದ್ದಕ್ಕೆ ಧರ್ಮರಾಜನ ಮಾತು ಕುಂತಿ ಕೇಳುವುದು ಹೌದೇ. ಯಾವಾಗಲೂ ಭೀಮನಲ್ಲಿಯೂ ಹಾಗೆ. ಏಕಚಕ್ರ ನಗರದಲ್ಲಿ ಬಕಾಸುರ ಸಂಹಾರದಲ್ಲಿ ಭೀಮಸೇನಲ್ಲಿ ಮಾತಾಡಿದ್ದಾಳೆ ಆಕೆ. ಹೀಗಾಗಿ ಮಾತಾಡಿದ್ರೆ ಬರ್ತಾರೆ ಅಂತ ತಿಳ್ಕೊಂಡ್ರು, ಇಲ್ಲ ಹೊತ್ತಾಗಿ ಎಲ್ಲ ಮತ್ತಷ್ಟು ಗೋಳೋ ಅಂತ ಹತ್ತಿದ್ದಾರೆ. ಈಗ ಕುಂತಿಗಾಗಿ ಹೇಳುವುದು ಒಂದ್ಸತಿ ಅಳ್ತಾ ಇದೆ. ಆಗ ಗಾಂಧಾರ ಧೃತರಾಷ್ಟ್ರರಿಗೆಲ್ಲ ಕಣ್ಣೀರು ಮುಗಿದಿದೆ, ಈಗ ಹೊಸ ಕಣ್ಣೀರು, ಹೊಸ
ನೋವು ಸಂಕಟ. ಕುಂತಿ ಬರುವುದಿಲ್ಲ, ಹಾಗೆ ಹೋಗಿ ಬಿಡ್ತಾಳೆ. ಅಯ್ಯೋ, ಇದ್ದ ಕಷ್ಟ ಪಡೆದ ಕುಂತಿಯ ಮಹಿಳೆಯ ಬಗ್ಗೆ ಬಹಳಷ್ಟು ಅಭಿಮಾನ ಪಡೆದವರು, ಗಾಂಧಾರಿಗಿಂತಲೂ ಜಾಸ್ತಿ ಅವರಿಗೆಲ್ಲ. ಹಾಗಾಗಿ ಮತ್ತಷ್ಟು ಜೋರಾಗಿ ಅಳು. ಧರ್ಮರಾಜ ಹೊರಡುವುದರಿಂದ ಪಾಂಡವರು ಸೇರಿ ಧೃತರಾಷ್ಟ್ರನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ನೋಡಿ ಹೊರಡುವ ಲಕ್ಷಣ ಹೇಗೆ ಅಂತ, ಹಿಂದೆ ತಿರುಗುವ ನಮೂನೆ. ಪ್ರದಕ್ಷಿಣ ಅತಾನ್ಯೃತ್ಯ ಪ್ರದಕ್ಷಿಣ ಮತಾವೃತ್ಯ ರಾಜಾನಂ ಪಾಂಡವಾಸ್ತದ. ಎಲ್ಲಾ ಪಾಂಡವರು ಧೃತರಾಷ್ಟ್ರನಿಗೆ ಸುತ್ತುವರಿದು ಬಂದು ಅಭಿವಾದ್ಯ ನಿವರ್ತಂತ ಪ್ರತಾಂತಾಮ ನಿವರ್ತ್ಯವೇ. ಆದರೆ ಕುಂತಿಯನ್ನು ಹಿಂದೆ ತರಲಿಕ್ಕೆ ಆಗದೆ ಕೈ ಬಿಟ್ಟು ಧೃತರಾಷ್ಟ್ರಾದಿಗಳಿಗೆ ನಮಿಸಿ ಪ್ರದಕ್ಷಿಣೆ ಬಂದು ಹೋಗುವಾಗ ಕುಂತಿಯ ಬಿಟ್ಟು ಬರುವ ಕಥೆಯೇ ಗೊತ್ತಿಲ್ಲದ ಪಾಂಡವರಿಗೆ ಅಚಾನಕವಾದ ಟರ್ನ್ ಇದು. ಕೊನೆ ಗಳಿಗೆಯಲ್ಲಿ ಆದ ಬದಲಾವಣೆ ನೋಡಿ. ಧೃತರಾಷ್ಟ್ರನಾದರೂ ಸುಮಾರು ದಿನದಿಂದ ಹೋಗ್ತೇನೆ ಅಂತ ಹೇಳಿ, ಗಾಂಧಾರಿ ಯಾವಾಗ ಹೋಗುದು ಅಂತ ಕೇಳಿ, ಹೋಗು ಮುಂಚೆ ಶ್ರಾದ್ದ ಮಾಡ್ತೇನೆ ಅಂತ ಹೇಳಿ, ದಾನ ದಕ್ಷಿಣೆ ಅಂತೇಳಿ 10 ದಿನ ಗೌಜಲ್ಲಿ ಕೊಟ್ಟುಕೊಂಡು ಬೇರೆ. ಹಾಗಾಗಿ ಸುಮಾರು 1 ತಿಂಗಳಿಂದ ಅವನ ಪ್ರಿಪರೇಷನ್ ಇತ್ತು ಟು ಗೋ, ಪರಿತ್ಯಾಗಕ್ಕೆ. ನೋಡಿ ಕುಂತಿ ಕ್ಷಣ ಮಾತ್ರದಲ್ಲಿ ಯಾರಿಗೂ ಏನು ಹೇಳಲಿಲ್ಲ. ಈಕೆ ಇವತ್ತು 15 ದಿವಸಗಳಿಂದ ಧೃತರಾಷ್ಟ್ರ ಹೋಗ್ತಾನೆ ಅಂದಾಗ ತಾನು ಹೋಗ್ತೇನೆ ಎಂದು ಮನಸ್ಸನ್ನೇ ಹಾಕೊಂಡಿರಬಹುದು. ಹೇಳಿದ್ರೆ ಗೊಂದಲ ಆಗುತ್ತೆ ಅಂತ ಗೊತ್ತು ಅವಳಿಗೆ. ಅದನ್ನ ಅವಳು ಕನ್ಫರ್ಮ್ ಮಾಡಿದ ಎಷ್ಟೋ ಸಮಯ ಆಗಿರುವುದು. ಆದ್ರೆ ಬಹಿರಂಗ ಆದದ್ದು ಈಗ, ಹೆಬ್ಬಾಗಿಲು ಹೊರಗೆ ಬಹಿರಂಗ ಆದದ್ದು, ಬರುವುದಿಲ್ಲ ಅಂತ. ಅರಮನೆ ಒಳಗೂ ಗೊತ್ತಿಲ್ಲ, ಸೂಚನೆ ಇಲ್ಲ. ಅವಳ ಹೆಸರಿನಲ್ಲಿ ಗೃಹ ಪೂಜೆಯಾಗಿಗಳು ಆಗಲಿಲ್ಲ. ಅವಳ ಮನೆ ಬಿಡುವುದಿಲ್ಲ, ಅವಳಿದ್ರು ಮಕ್ಕಳಿದ್ದಾರೆ ಬಿಡಿ. ಧೃತರಾಷ್ಟ್ರ ಮನೆಯಲ್ಲಿ ಯಾರಿಲ್ಲ, ಬಿಕೋ. ಆದ್ರಿಂದ ಅವನು ಪೂಜೆ ಮಾಡಿ ಹೊರಟದ್ದು, ಮುಗಿದಾಯ್ತು. ಇಷ್ಟು ಸಮಯ ಅವನನ್ನು ಹಿಡಿದಿಟ್ಟ ಸಂಭ್ರಮಿಸಿಕೊಂಡ ಮನೆ, ಮಕ್ಕಳು ಪೂರಾ ಸತ್ತರು, ಇವರಿಬ್ಬರೇ ಉಳಿದ್ರು. ಇಬ್ರು ಆ ಮನೆಗೆ ಪೂಜೆ ಮಾಡಿ, ಇದು ಪರಿತ್ಯಾಗ ಅಂದ್ರೆ ಹೋಗುವ ನಮೂನೆ. 100 ವರ್ಷಗಳ ಕಾಲ ನೋಡಿಕೊಂಡ ಮನೆಗೆ ಬಾಗಿಲು ತೆರೆದು ಹೋಗುವ ಬಗೆ. ಆಳು ಕಾಳುಗಳಿಗೆಲ್ಲ ಬೇಕಾದ್ದು ಕೊಟ್ಟು ಸಂಭ್ರಮಿಸಿ ಹೊರಟ. ಕುಂತಿ ನೋಡಿ ಸೀದೆ ಏನು ಹೇಳದೆ ಕೇಳದೆ, ಯಾವ ದೇವತೆಗಳಿಗೂ, ಯಾವ ಬಾಗಿಲಿಗೂ, ಯಾವ ಮರಮಟ್ಟುಗಳಿಗೂ ಮಾತಾಡಿಸದೆ ಇದನ್ನು ನೆನಪಿಸಿ ಹೇಳ್ತಾನೆ ವೈಶಂಪಾಯನರು, ಪ್ರತಾಂತ ಮನಿವರ್ತ್ಯವೈ ಅಂತ. ಅವರ ಹಿರೇ ತಾಯಿ ತಾನೆ, ಮುತ್ತಚ್ಚಿ ಪಿಜ್ಜಿ. ಆಕೆಯನ್ನು ಹಿಂದೆ ತರಲಾಗದೆ ಪಾಂಡವರು ಭಾರಭೂತವಾದ ಹೃದಯದಿಂದ ದುಃಖ ಶೋಕ ಪರಾಯಣ ಅಂತ ಖಡ್ಡಾಬಟ್ಟೆ ನೋವಿನಿಂದ ಹಿಂದೆ ಬಂದು ಧೃತರಾಷ್ಟ್ರ ಅವನ ಬಗ್ಗೆ ಏನು, ಕುಂತಿಯ ಬಗ್ಗೆ ಧೃತರಾಷ್ಟ್ರನ ಅನಿಸಿಕೆ ಹೇಗಿತ್ತು ಅದು ಕೇಳಲೇಬೇಕಿತ್ತಲ್ಲ ಯಾರಾದ್ರೂ. ಮಾತುಕತೆ ಕೇಳುತ್ತಾ ಉಂಟು ಇಲ್ಲಿ. ಆಕೆ ಬರ್ತಾನೆ ಇದ್ದಾಳೆ ಹೇಳಿದೆ ನಾನು. ಬರುವಾಗ ಗಾಂಧಾರಿ ಧೃತರಾಷ್ಟ್ರ ಪಕ್ಕದಲ್ಲೇ ಇದ್ದಾಳೆ ಆಕೆ. ಧರ್ಮರಾಜ ಹೇಳುತ್ತಾನೆ ಇದ್ದಾನೆ, ಕೇಳ್ತಾಳೆ ಇದ್ದಾಳೆ. ಭೀಮ ಹೇಳುತ್ತಾ ಇದ್ದಾನೆ, ಕೇಳ್ತಾ ಇದ್ದಾಳೆ. ಇದು ಧೃತರಾಷ್ಟ್ರನಿಗೆ ಕೇಳುವುದಿಲ್ವಾ? ಕೇಳಿದೆ, ಕೇಳಿಸಿಕೊಂಡಿದ್ದಾನೆ. ಗಾಂಧಾರಿ ಹತ್ರ ಹೇಳುತ್ತಾನೆ, ವಿದುರ ಹತ್ರ ಮಾತಾಡ್ತಾನೆ, ವಿಷಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಕುಂತಿ ಬೇಡಲ್ಲ, ಕುಂತಿ ಹೋಗ್ಬೇಕಲ್ಲ ಎನ್ನುವ ತೀರ್ಮಾನವನ್ನು ಧೃತರಾಷ್ಟ್ರ ಮಾಡ್ತಾನೆ. ಗಾಂಧಾರಿ ವಿದುರ ಹತ್ರ ಕೇಳಿಕೊಂಡು ಮಾತಾಡಿಕೊಂಡೆ ಎಲ್ಲ. ಹಾಗಾಗಿ ಹೇಳ್ತಾನೆ, ದೇವಿ ಸಾಧು ನಿವರ್ತ್ಯತ, ತಾಯಿ ನಿಜವಾಗಿ ಸರಿ ಇದೆ, ಹೋಗು ಹಿಂತಿರುಗು ಅಂತಾನೆ. ಹೋಗಿ ಹಿಂತಿರುಗು ಅಂತಾನೆ. ತತ್ಸರ್ವಂ ಸತ್ಯಮೇವ. ಧರ್ಮರಾಜ ಹೇಳಿದ್ದೆಲ್ಲ ಸರಿ ಉಂಟು, ತಪ್ಪಿಲ್ಲ. ಧರ್ಮರಾಜನ ವಾದ ಚೆನ್ನಾಗಿದೆ. ಯಜ್ಞ ಯಾಗ ದಾನ ದಕ್ಷಿಣೆ ಎಲ್ಲ ಮಾಡಲಿಕ್ಕೆ ಉಂಟಲ್ಲ ಅವನು ಹೇಳಿದ ರೀತಿಯಲ್ಲಿ. ಕಾನು ಗಚ್ಚೇತ್ ವನಂ ದುರ್ಗಂ ಪುತ್ರ ಅನುತ್ಸರ್ಜ್ಯ ಮೂಢವತ್. ದಡ್ಡರ ಎಂಥ ದಡ್ಡನು ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ. ಅದು ಕಾಡಿಗೆ, ದುರ್ಗಮವಾದ ಜಾಗಕ್ಕೆ. ಪರಿಸ್ಥಿತಿ ಕಠಿಣವಾಗಿದೆ. ಯಾರು ತಾನೇ ಬರ್ತಾರೆ ತಿಳಿದವರು? ತಿಳಿಗೇಡಿಗಳಷ್ಟೇ ಈ ಪಯಣ ಬೆಳೆಸಿ ಯಾರು. ಹೋಗಮ್ಮ ನೀನು. ಇನ್ನವ ಹೇಳಿದ್ದು ದಾನ ಧರ್ಮಗಳೆಲ್ಲ ನೋಡಿ. ರಾಜ್ಯಸ್ಥಯ ತಪಸ್ತಪ್ತಂ ಕರ್ತುಂ ದಾನವ್ರತಂ ಮಹದ್. ರಾಜ್ಯದಲ್ಲಿ ಇದ್ದಾಗಲೇ ತಪಸ್ಸು ಮಾಡಲಿಕ್ಕೆ ಬರ್ತದೆ.
ದಾನ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಕಾಡಿಗೆ ಬಂದೇ ಆಗಬೇಕು ಅಂದುಂಡ ತಪಸ್ಸು. ಈಗಾಗಲೇ ತಪಸ್ವಿ ಜೀವನವನ್ನೇ ನಡೆಸ್ತಾ ಇರುವುದು ನೀನು. ದಾನಾದಿಗಳನ್ನು ಎಲ್ಲ ಅಲ್ಲೇ ಮಾಡ್ಲಿಕ್ಕಾಗತ್ತೆ. ಅದನ್ನ ನೀನು ಬರುವುದು ಬೇಡ, ಹಿಂತಿರುಗು ಅಂತ ಹೇಳಿ ಗಾಂಧಾರಿ ಹತ್ರ ಹೇಳ್ತಾನೆ. ಗಾಂಧಾರಿ, ಈಕೆ ಯೋಚನೆ ನೋಡು. ಗಾಂಧಾರಿ ಪರಿತುಷ್ಟೋಸ್ಮ್ಯೋದ್ವಾಹ ಶುಶ್ರೂಷಣೆ ನಮಿ. ಕುಂತಿಯ ಈ ನಮೂನೆಯ ಸೇವೆ ಏನು ಭಾಗ್ಯದ್ದಲ್ವಾ? ನನಗೆ ತುಂಬಾ ಸಂತೋಷ ಆಗಿದೆ. ಗಾಂಧಾರಿ ಹತ್ರ ಹೇಳ್ತಾನೆ, ಕುಂತಿ ನೋಡಿ, ಈ ನಮೂನೆ ಯಾರಾದ್ರೂ ಈ ನಮೂನೆ ಎಲ್ಲ ಬಿಟ್ಟು ಬರುವುದು, ನಮ್ಮ ಸೇವೆಗೆ ಅಂತ ನಿಲ್ಲುವುದು, ಅತ್ತೆ ಮಾವಂದಿರ ಪಾದ ಸೇವೆಗಾಗಿ ನಾನು ಅಲ್ಲಿದ್ದು ತಪಸ್ಸು ಮಾಡ್ತೇನೆ ಅಂತ ಹೇಳುವ ಬಾಯಿ, ಈಕೆ ಈ ಗುಣ ಮೆಚ್ಚಬೇಕಲ್ಲ ಗಾಂಧಾರಿ? ನೀನು ಹೇಳು ಅಂತಾನೆ ಧೃತರಾಷ್ಟ್ರ ಗಾಂಧಾರಿ ಹತ್ರ. ನಾನು ಹೇಳಿದ್ದೆ ಅಂತ ಹೇಳು ಹಿಂತಿರುಗಲಿಕ್ಕೆ. ನೀನು ಹೇಳು, ಅವಳನ್ನು ಕಳಿಸಿಕೊಡುವ ವ್ಯವಸ್ಥೆ ಮಾಡಿಕೊ ಅಂತ ಹೇಳುತ್ತಾನೆ. ಇವಳು ಹೇಳ್ತಾಳೆ, ಗಾಂಧಾರಿ ಹೇಳ್ತಾಳೆ ಕುಂತಿ ಹತ್ರ. ರಾಜ ಹೇಳುತ್ತಾನೆ, ಧೃತರಾಷ್ಟ್ರ, ನೀನು ಬೇಡ ಬರುವುದು, ನೀನು ಹೋಗು, ಇರಬೇಕು ಮಕ್ಕಳಿಗೆ ಅಂತ. ಸತ್ಯವಾಗಿದೆ, ಪ್ರಾಮಾಣಿಕವಾಗಿದೆ ಜಯ, ನೀನು ಇರಬೇಕು, ನಿನಗೇನು ಸಂಕಟ ಇಲ್ಲ, ಕಷ್ಟ ಅಲ್ಲ. ಅವನು ಹೇಳಿದ್ದು ಸರಿ ಇದೆ. ಮತ್ತೆ ಇವಳು ಒಂದಿಷ್ಟು ಹೇಳ್ತಾಳಂತೆ. ಗಾಂಧಾರಿಯು ಏನು ಹೇಳ್ತಾಳೆ ಹೇಳಲಿಲ್ಲ ವೈಶಂಪಾಯನರು. ಅವಳು ಹೇಳಿದ್ಲು, ಧೃತರಾಷ್ಟ್ರ ಮಾತಲ್ಲದೆ ತನ್ನ ಮಾತಿನಿಂದಲೂ ತಾನೂ ಕೆಲವು ಅಂಶಗಳನ್ನು ಹೇಳ್ತಾ ಕುಂತಿಯನ್ನು, ನೀನ್ ಬೇಡ ಹೋಗಪ್ಪ ಅಂತ. ಎಂತ ಮಾಡಿದ್ರು ಗಾಂಧಾರಿಗೂ ಅವಳನ್ನು ಹಿಂತಿರುಗಿಸಲು ಆಗಲಿಲ್ಲ ಅಂತ ಹೇಳ್ತಾರೆ ವೈಶಂಪಾಯನರು. ಮಾತಾಡಿ ನಚಸ ವನವಾಸಾಯ ದೇವಿ ಕೃತಮತಿಂ ತದಾ ಶಕ್ನೋತಿ ಅಪಾವರ್ತಯಿತು ಕುಂತೀಂ ಧರ್ಮಪರಾಂ ಸತೀಂ. ಕುಂತೀಂ ಧರ್ಮಪರ, ಧರ್ಮದ ಹೆಜ್ಜೆಯನ್ನು ದೃಢವಾಗಿ ಅಪ್ಪಿಕೊಂಡಿರುವ ಕುಂತಿಯನ್ನು ಎಂತ ಮಾಡಿದ್ರು ಗಾಂಧಾರಿಗೂ ಹಿಂದೆ ಕಳಿಸ್ಲಿಕ್ಕೆ ಆಗಲಿಲ್ಲ ಅಂತ. ಆಕೆ ಮಾಡಿದ್ದ ದೃಢವಾದ ಮನಸ್ಸು ಅದು ಕದಲಿಕ್ಕೆ ಬರಲಿಲ್ಲ ಅಂತ. ಹೀಗಾಗಿ ಕುಂತಿಯು ಜೊತೆಯಲ್ಲೇ ಹೊರಟಿದ್ದಾಳೆ. ಇವರು ಬರೆಸಿಕೊಳ್ಳಿಕ್ಕಾಗದೆ ಅವರ ಮಾತಿಂದಲೂ, ಧೃತರಾಷ್ಟ್ರ ಗಾಂಧಾರಿಯ ಮಾತಿಂದಲೂ ಹಿಂತಿರುಗಿಸಲಾಗದೆ ಹೆಣ್ಣು ಪರಿವಾರ ಹೆಚ್ಚಿರುವುದರಿಂದ ಹೋಗುವಾಗ ಧೃತರಾಷ್ಟ್ರ ಬೆನ್ನಿಂದ ನಡ್ಕೊಂಡೆ ಭಾರಿವರೆಗೆ ಬಂದಿದ್ದಾರೆ. ಊರ ಹೊರಗೆ ಬೆಳಿಗ್ಗೆ ಹೊರಟಿದ್ದಾನೆ, ಮಧ್ಯಾಹ್ನ ಆಗ್ತಾ ಬಂದಿದೆ. ಹಾಗಾಗಿ ಹಿಂದೆಲ್ಲ ಸೂರ್ಯನನ್ನೇ ಕಾಣದೇ ಇರತಕ್ಕಂತಹ ಮಹಿಳೆಯರಂತೆ ಅವರೆಲ್ಲ, ಅಂತಃಪುರದ ಒಳಗೆ ಇರುವವರು ಹೆಂಗಸರು. ಇವತ್ತೆಲ್ಲ ರಾಜಬೀದಿಯಲ್ಲಿ ಬಿಸಿಲ ಬೇಗೆಯಲ್ಲೆಲ್ಲ ಬಂದಿದ್ದಾರೆ. ವಾಹನದಲ್ಲಿ ಹತ್ತಿದ್ರು ಹಿಂದೆ ಬರುವಾಗ. ಯಾನೇ ಸ್ತ್ರೀ ಸಹಿತಾಹ ಸರ್ವೇ ಪುರಂ ಪ್ರವೇಶಿಸ್ತದ. ಪಾಂಡವರು, ತಮ್ಮ ಮಡದಿಯರು, ಅಂತಃಪುರದ ಪರಿಚಾರಕರು, ಇವರವರೆಲ್ಲ. ಯಾಕೆಂದ್ರೆ ಬರುವಾಗ ವಾಹನಗಳು ಬೆನ್ನ ಹಿಂದೆ ಬಂದಿವೆ. ಇವರು ವಾಹನದಲ್ಲಿ ಬರಲಿಲ್ಲ, ನಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಈಗ ಹಿಂದೆ ಹೋಗುವಾಗ ವಾಹನದಲ್ಲಿ ಹತ್ತಿ ಹೋಗಿಬಿಟ್ರು ಎಲ್ಲ. ಭಾರಿ ಭಾರವಾದ ಹೃದಯದೊಂದಿಗೆ, ಉತ್ಸಾಹವೇ ಇಲ್ಲದೆ, ಕಳೆದು ಹೋದ ಉತ್ಸವದಂತೆ ಅಂತಾರೆ, ಗತೋತ್ಸವ. ದೊಡ್ಡ ಸಂಭ್ರಮ, ಹಬ್ಬ ತಪ್ಪಿ ಹೋದಾಗೆ, ಇಲ್ಲಾದಾಗೆ, ಏನಿಲ್ಲದ ದುಃಖದ ಗೂಡುಗಳಾಗಿ ಮತ್ತೆ ಅಂತಃಪುರಕ್ಕೆ, ಅರಮನೆಗೆ, ಊರಿಗೆ, ಹಸ್ತಿನಪುರಕ್ಕೆ ಬಂದಿದ್ದಾರೆ. ಇವರು ಧೃತರಾಷ್ಟ್ರಾದಿಗಳು ಬಹಳ ದೂರ ಹೋಗಿಬಿಟ್ರಂತೆ. ತುಂಬಾ ದೂರ, ಭಾರೀ ದೂರ ಊರಿನಿಂದ. ಏವು ರಾಜ ವನಂ ತದ, ಕಾಡಿಗೆ ಹೋಗಿದ್ದಾರೆ. ತಥೋ ಭಾಗೀರಥಿ ತೀರೆ ನಿವಾಸ ಮಕರೋತ್ತದ. ತುಂಬಾ ದೂರ ಹೋಗಿ ಗಂಗೆಯ ದಡಿಯಲ್ಲಿ ಕೂತರಂತೆ. ಸಂಜೆ ಆಗ್ತಾ ಬಂದಿದೆ. ಆಗ ನಾವು ನಿಲುಗಡೆಗೊಂಡದ್ದು. ಈ ಮಧ್ಯಾಹ್ನದವರೆಗೆ ಇವರನ್ನು ಕಳಿಸುವುದರಲ್ಲೇ ಆಯಿತು. ಮತ್ತೊಂದಷ್ಟು ದೂರ ಹೋಗಿದ್ದಾರೆ. ಸುಮಾರೊಂದು 10-20 ಮೈಲು ದೂರ ಹೋಗಿ ಗಂಗಾ ತೀರದಲ್ಲಿ ನೆಲೆಗೊಂಡ್ರು. ಅಲ್ಲಿ ಇವರೊಟ್ಟಿ ಬಂದಿರತಕ್ಕ ಬ್ರಾಹ್ಮಣರು ಇದ್ದಾರೆ, ಹೋಮ ಹವನದವರು. ಅವರ ಅಗ್ನಿಯ ಚಿಟ್ಟೆಗಳನ್ನೆಲ್ಲ, ಕುಂಡಗಳನ್ನೆಲ್ಲ ತಯಾರು ಮಾಡಿ, 3 ಅಗ್ನಿಗಳು ಬೇಕು ತೆಗಿಲಿಕ್ಕೆ, ತರಲಿಕ್ಕೆ ಎಲ್ಲ. ಇವರು ಹೋಗುವಾಗ ಅಗ್ನಿ ಸಮೇತ ಹೋಗಿದ್ದಾನೆ ಧೃತರಾಷ್ಟ್ರ ಉಪಾಸನೆಗೆ. ಈಗ ಸಂಜೆ ಉಪಾಸನೆ ಆಗಲಿಕ್ಕುಂಟು. ಈಗ ಸ ರಾಜಾಗ್ನಿಯನ್ನು ಪರ್ಯುಪಾಸ್ಯ ಆಹವನೀಯ ದಕ್ಷಿಣಾಗ್ನಿ
ನಾವು ಹಿಂದೆ ಕೇಳಿಕೊಂಡೇವೆ. ಅಗ್ನಿ ಉಪಾಸನೆಗಳ ಮುಖಗಳನ್ನೆಲ್ಲ ಹಿಂದೆ ತಿಳಿದಿದ್ದೇವೆ. ಗಾರ್ಹವತ್ಯ, ಹೀಗೆ 3 ಅಗ್ನಿಗಳು, ಅದರ 3 ಕುಂಡಗಳ ಲಕ್ಷಣ, ಚೌಕ, ಅರ್ಧಚಂದ್ರ, ಉರುಟೆ ಎಲ್ಲ, ಅಲ್ಲಿಂದಲ್ಲಿಗೆ ಅಗ್ನಿ ಅಂತರವರ ವ್ಯವಸ್ಥೆ, ಹುಟ್ಟಿಯುವ ಅಗ್ನಿಯನ್ನು ಒಂದು ಅಗ್ನಿ ಇನ್ನೊಂದು ಅಗ್ನಿಗೆ ಪ್ರಜ್ವಲಿಸಿಕೊಂಡು ಆ ಕುಂಡದಲ್ಲಿ ಹೋಮ ಮಾಡುವ ವಿಧಾನಗಳು. ಈ ಅಗ್ನಿಹೋತ್ರವನ್ನು ಆತ ಸಾಯಂಕಾಲದ ಅಗ್ನಿಹೋತ್ರವನ್ನು ಧೃತರಾಷ್ಟ್ರ ನಡೆಸಿದ, ಆಹುತಿ ಕೊಟ್ಟ. ಹುತ್ವಾಚ ವಿಧಿವತ್ತದ ಕ್ರಮಬದ್ಧವಾಗಿ, ಅಂದರೆ ಹಾಲು ತುಪ್ಪ ದನದ್ದು ಅಲ್ಲಿ ಇರಬೇಕು ವ್ಯವಸ್ಥೆ ಆಗಿದೆ, ಅದನ್ನು ಸರಿಗಟ್ಟಲ್ಲಿ ಆಹುತಿ ಕೊಟ್ಟ. ಮತ್ತೆ ಸಂಧ್ಯಾಗತಂ ಸಹಸ್ರಾಂಶೋಪಾದಿಷ್ಟದ ಭಾರತ, ಸಾಯಂಕಾಲದ ಜಪವನ್ನು ಮಾಡಿದ್ದಾನೆ. ಸೂರ್ಯ ಕಂತಲು ಹೋಗಿದ್ದಾನೆ. ಯಾವತ್ತು ಉತ್ತಮ ಸೂರ್ಯ ಸಹಿತ, ಮಧ್ಯಮ ಲುಪ್ತ ತಾರಕ, ಅಧಮ ತಾರಕೋಪೇತ, ಸಾಯಂ ಸಂಧ್ಯಾ ತ್ರಿಧಾಮತ ಅಂತ. ಸಂಜೆಯ ಜಪ ಹೇಗಿರಬೇಕು ಹೇಳಿದ್ರೆ, ಉತ್ತಮ ಜಪ ಸಂಜೆಯದ್ದು ಸೂರ್ಯ ಇದ್ದಾಗ ಮಾಡುವುದು. ನಕ್ಷತ್ರ ಕಾಣದೇ ಇದ್ರೆ ಮಾಡುವಂಥದ್ದು ಮಧ್ಯಮ ಜಪ. ನಕ್ಷತ್ರ ಕಂಡ ಬಳಿಕ ಮಾಡಿದ್ರೆ ಅದು ಅಧಮ ಜಪ ಅಂತ ಅರ್ಥ, ಸಾಯಂಕಾಲದ್ದು. ಇದರ ಉಲ್ಟ ಬೆಳಿಗ್ಗೆ ಉತ್ತಮ ತಾರಕೋಪೇತ, ಮಧ್ಯಮ ಲುಪ್ತ ತಾರಕ, ಅಧಮ ಸೂರ್ಯ ಸಹಿತ, ಪ್ರಾತಃ ಸಂಧ್ಯಾ ತ್ರಿಧಾಮತ ಅಂತ. ಬೆಳಗಿನ ಸಂಧ್ಯಾವಂದನೆ ಹೇಗೆ ಕೇಳಿದ್ರೆ, ಸೂರ್ಯ ಇದ್ದಾಗ ಮಾಡಿದ್ರೆ ಅದು ಕಳಪೆ, ನಕ್ಷತ್ರ ಕಾಣದಾಗ ಮಾಡಿದ್ರೆ ಅದು ಮಧ್ಯಮ, ನಕ್ಷತ್ರ ಇದ್ದಾಗ ಮಾಡಿದ್ರೆ ಅದು ಉತ್ತಮ. ನೀವೇ ಲೆಕ್ಕ ಹಾಕಿಕೊಂಡು ನಕ್ಷತ್ರ ನೋಡಿಕೊಂಡು ಜಪ ಮಾಡಿ. ಬೆಳಿಗ್ಗೆ ನಕ್ಷತ್ರ ನೋಡಿಕೊಂಡು ಜಪ ಮಾಡಿ, ಸಂಜೆ ಸೂರ್ಯನನ್ನು ನೋಡಿಕೊಂಡು ಜಪ ಮಾಡಿ. ಸೂರ್ಯ ಇದ್ರೆ ಸಂಜೆ ಜಪ, ನಕ್ಷತ್ರ ಇದ್ರೆ ಬೆಳಗ್ಗೆ ಜಪ. ನಮ್ದು ಉಲ್ಟಾಗಿದೆ ಅಲ್ಲ. ಅಂದ್ರೆ ಸೂರ್ಯ ಬಂದಾಗ ಜಪ ಆಗಿದ್ದೆ, ಅದು ನಿಜವಾಗಿ ಸೂರ್ಯ ಇದ್ದಾಗ ಜಪ ಆಗುವುದು ಸಂಜೆದ್ದಾಗಬೇಕಿತ್ತು, ಅದು ಬೆಳಿಗ್ಗೆದ್ದಾಗಿದೆ. ನಕ್ಷತ್ರ ಇದ್ದಾಗ ಜಪ ಆಗಬೇಕು, ಅದು ಬೆಳಿಗ್ಗೆದ್ದಾಗಬೇಕು, ಇದು ಸಂಜೆ ಆಗಿದೆ, ವ್ಯತ್ಯಾಸ ಆಗಿದೆ ಅಷ್ಟೇ. ಅದನ್ನು ಸರಿ ಮಾಡಿದ್ರೆ ಅದಷ್ಟೇ, ಕಷ್ಟ ಇಲ್ಲ. ನೀವು ನೋಡಿ, ಇದನ್ನೆಲ್ಲ ಅವರು ತೋರಿಸಿಕೊಡುತ್ತಾರೆ. ಧೃತರಾಷ್ಟ್ರ ಸಂಜೆಯ ಜಪವನ್ನು ಸೂರ್ಯ ಇದ್ದಾಗ ಮಾಡಿದ. ಮತ್ತೆ ರಾತ್ರಿ ಆಯಿತು. ಆದ ಬಳಿಕ ವಿದುರಃ ಸಂಜಯಶ್ಚೈವ ರಾಜ್ಞಃ ಶಯ್ಯಾಂ ಕುಶೈಸ್ತತಃ ಚಕ್ರತು ಗುರುವೀರಸ್ಯ. ಧೃತರಾಷ್ಟ್ರನಿಗೆ ಮಲಗಲಿಕ್ಕೆ ಅಂತ ಹೇಳಿ ದರ್ಬೆದ್ದು ಹಾಸಿಗೆ ಮಾಡಿದ್ದಾನೆ. ದರ್ಬೆಯನ್ನು ಹರವಿ ಅಡಿಯಲ್ಲಿ ಚಾಪೆ ನಮೂನೆ, ನೆಲದಲ್ಲೇ, ಮಂಚಗಿಂಚೆ ಎಲ್ಲ ಇಲ್ಲ. ನಿನ್ನೆ ಮಂಚದಲ್ಲೇ ಮಲಗಿದವ, ಅರಮನೆಯಲ್ಲಿದ್ದವ, ಇವತ್ತು ರಾತ್ರಿ ಒಂದು ದಿನದಲ್ಲಿ ಏನು ಬದಲಾಗಿದೆ ಅಂತ ರಾತ್ರಿ ಆಗಿದೆ. ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಇವರಿಬ್ರು, ವಿದುರ ಮತ್ತು ಸಂಜಯ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆಳು ಕಾಳುಗಳು ಅಲ್ಲಿ ಬರಲಿಲ್ಲ. ಬ್ರಾಹ್ಮಣರು ಬಂದಿದ್ದಾರೆ, ಹೋಮ ಹವನದವರಷ್ಟೇ, ಅದು ವ್ಯವಸ್ಥೆ ಮಾಡಬಹುದು. ಯಾಜಕಾಹ ಅಂತ ಯಥೋದ್ದೇಶ ಒಳ್ಳೆದು ಬಂದಿದ್ದಾರೆ ಬ್ರಾಹ್ಮಣರು, ಅವರೆಲ್ಲ ಈ ಕೆಲಸ ಅಲ್ಲ ಮಾಡಿ. ರಾಜನ ಹಾಸಿಗೆಯನ್ನು ವಿದುರ ಮತ್ತೆ ಸಂಜಯರು ತಯಾರು ಮಾಡಿದ್ರು. ಮತ್ತೆ ಗಾಂಧಾರಿ ಅಷ್ಟ ಅವಿದೂರತಃ, ಹತ್ತಿರದಲ್ಲೇ, ತುಂಬಾ ಹತ್ತಿರ ಅಲ್ಲ, ತುಂಬಾ ದೂರ ಅಲ್ಲ, ಸುಮಾರು ಹತ್ತಿರದಲ್ಲೇ ಗಾಂಧಾರಿಗೂ ಸಹ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಕುಂತಿ ಏನಾಯಿತು, ಗಾಂಧಾರಿಯ ಸನ್ನಿಕರ್ಷಿತು ನಿಶಸಾದ ಕುಶೇ ಸುಖ. ಕುಂತಿ ಗಾಂಧಾರಿಯ ಪಕ್ಕದಲ್ಲಿ ಕೂತ್ಲು, ಅವಳು ಮಲಗಲಿಲ್ಲ. ಕಷ್ಟ ಆಯ್ತಾ? ಇಲ್ಲ, ಆರಾಮಾಗಿ ಕೂತ್ಲಂತೆ, ನೆಮ್ಮದಿ. ದೊಡ್ಡ ಪೀಡೆ, ರಾಜ್ಯ ಕಿತ್ತು ತಿನ್ನುವ ಬಗೆ, ಆರಾಮವಾಗಿ ಬಿಟ್ಟು ಬಂದಂತೆ. ಲಕ್ಷ್ಮಣನಿಗೆ ಹೊರಟಾಗ ರಾಮ ಹೇಳುತ್ತಾನೆ, ಲಕ್ಷ್ಮಣ ಬಿಲ್ಲು ತೋರಿಸಿ ಹೇಳುತ್ತಾನೆ, ನಾನು ಬಿಡುವುದಿಲ್ಲ, ನಾನು ಹೋರಾಡಿ ರಾಮನಿಗೆ ರಾಜ್ಯ ಅಂತ ಹೇಳುತ್ತೇನೆ ಅಂತ. ಅಯ್ಯ, ಬಿಲ್ಲು ಕೆಳಗಿಡು, ನನ್ನ ಹತ್ರ ಉಂಟು. ಈಗ ಕಾಡು ಬೇಕಾ ರಾಜ್ಯ ಬೇಕಾ? ನನಗೆ ಬಿಟ್ಟದ್ದಲ್ವ. ನನಗೆ ಈ ರಾಜ್ಯಕ್ಕಿಂತ ಕಾಡೇ ಖುಷಿ ಕಾಣುತ್ತೆ ಮಾರಾಯ ಅಂತ ಹೇಳ್ತಾನೆ. ಹೌದಾ? ಬಾಯಿ ಮುಚ್ಚಿದ ಲಕ್ಷ್ಮಣ. ನನಗೆ ಕಾಡಿಗಿಂತ ರಾಜ್ಯ ದೊಡ್ಡದು ಕಾಣ್ತಾ ಇಲ್ಲಲ್ಲ, ರಾಜ್ಯಕ್ಕಿಂತ ಕಾಡೇ ಖುಷಿ ಅನಿಸ್ತದೆ ಅಲ್ಲ, ಮತ್ತೆ ನನಗೆ ಆಯ್ಕೆ ಉಂಟಲ್ಲ. ಹಾಗೆ ಕುಂತಿ ನೋಡಿ ನೆಮ್ಮದಿಯಲ್ಲಿ, ಯಾಕೆ ತನ್ನ ಒಳಗಿನ ತಪ್ಪು, ಅದರ ಪರಿಮಾರ್ಜನೆಗೆ ತಪಸ್ಸಿನ ಈ ಬಗೆ ಸಿಕ್ಕಿತಲ್ಲ ಅಂತ ಬಹಳ ಚೆನ್ನಾಗಿ ಗಾಂಧಾರಿಯ ಸನ್ನಿಕರ್ಷೇಶು ನಿಶಸಾದ ಕುಶೇ ಸುಖಂ, ದರ್ಬೆಯಲ್ಲಿ ಚೆನ್ನಾಗಿ ಕೂದಲು. ಯುಧಿಷ್ಠಿರಸ್ಯ ಜನನಿ ಕುಂತಿ ಸಾಧುವ್ರತೆ ಸ್ಥಿತ. ಯಾಕೆ ಕೂತದ್ದು ಅಂದ್ರೆ ತಪಸ್ಸಿಗೆ ಕೂತದ್ದು. ಅತ್ಯಶಕ್ತೇತು ನಿದ್ರಾದು ಅಂತ ಹೇಳಿ ಆಚಾರ್ಯ ಮಧ್ವರು ಹೇಳ್ತಾರೆ. ಊಟ ರಾತ್ರಿ ಮಾಡಿ ಅಥವಾ ಏನಾದರೂ ತಿನ್ನಿ, ಸೂರ್ಯಕಾಂತಿದ ಬಳಿಕ, ನಕ್ಷತ್ರ ಕಂಡ ಬಳಿಕ. ಆನಂತರ ಏನು ಮಾಡುವುದು? ಆನಂತರ ಮಲಗಬಹುದು. ಯಾವಾಗ? ಆಯಾಸ ಆದರೆ, ಬಾಯಿ ದೊಡ್ಡದಾದ್ರೆ ಮಲಗಬಹುದು.
ಖಂಡಿತವಾಗಿ ಇನ್ನು ಓದಲಿಕ್ಕೆ ಬರುವುದಿಲ್ಲವೇ ಆದರೆ ಮಲಗಿ ಅಂತಾರೆ. ಅತ್ಯಶಕ್ತಿ ಆಯಿತು ನಿದ್ರಾ. ಮತ್ತೆ ಒಂದು ಎಚ್ಚರ ಆದರೆ ಪುನಃ ಓದ್ಲಿಕ್ಕೆ ಶುರು ಮಾಡಿ, ಅಧ್ಯಯನ ಮಾಡಿ, ಕಲೀರಿ. ಓದು ನಿಲ್ಲಿಸಬೇಡಿ. ಓದಿ ಆಯಾಸ ಆದರೆ ನಿದ್ದೆ ಬಂದ್ರೆ ಮಾಡಿ, ಮತ್ತೆ ಎಚ್ಚರ ಆದ್ರೆ ಮತ್ತೆ ಮುಂದುವರಿಸಿ. ನೋಡಿ, ರಾತ್ರಿ ನಿದ್ದೆ ಮಾಡಬೇಕು ಹೇಳೋದಿಲ್ಲ ಓದುಗರಿಗೆ, ಜ್ಞಾನ ಪಿಪಾಸುಗಳಿಗೆ. ಬಹಳ ಸುಂದರವೇ. ಹಾಗೆ ಕುಂತಿ ಸಾಧುವ್ರತೆ, ಒಳ್ಳೆಯ ವ್ರತ ನಿಷ್ಠಳಾದ್ರಿಂದ ಅವಳು ನೆಲದಲ್ಲಿ ಹೊರಟ ದಿನ ನೆಲದಲ್ಲಿ ಕೂತಿದ್ದಾಳೆ, ದರ್ಬೆ ಹಾಕಿಕೊಂಡು ಜಪ ಮಾಡ್ತಾ ಇದ್ದಾಳೆ. ಗಾಂಧಾರಿ ಪಕ್ಕದಲ್ಲಿದ್ದಾಳೆ. ಬೇಕು ಹೇಳಿದ್ರೆ ಗಾಂಧಾರಿಗೆ ವಿದುರ, ಸಂಜೆಯ ಧೃತರಾಷ್ಟ್ರರಿಗೆ ಆದ್ರೂ ಇದ್ದಾರಲ್ಲ, ಗಾಂಧಾರಿಗೆ ಯಾರಿದ್ದಾರೆ ಹೆಣ್ಮಗಳು, ಅದಕ್ಕೆ ನಾನೇ ಇದ್ದೇನೆ ಪಕ್ಕದಲ್ಲಿ ಕೂತಿದ್ದಾಳೆ. ಅವಳು ನಿದ್ದೆ ಮಾಡಿಬಿಟ್ರೆ ಗಡದಲ್ಲಿ, ಮತ್ತೆ ಯಾರನ್ನು ಯಾರು ಹೊತ್ಕೊಂಡೋದು ಗೊತ್ತೇ ಆಗುವುದಿಲ್ಲ ಪ್ರಾಣಿಗಳು ಬಂದರೆ. ಆದ್ರೆ ಇವಳು ಎಚ್ಚರದಲ್ಲಿ ಕೂತಳು. ಹೇಗೆ ಕಾಡಿನಲ್ಲಿ ಕೂತಾಗ, ವಾರಣಾವತಿಯಿಂದ ಓಡಿದಾಗ ಭೀಮಸೇನ ಹೊತ್ಕೊಂಡು ಎಲ್ಲರನ್ನು ಹೋಗಿ ಮರದ ಬುಡದಲ್ಲಿಟ್ಟು ಅವರಿಗೆ ನೀರು ಕುಡಿಸಿ ನಿದ್ದೆ ಗಡದಲ್ಲಿ ಮಾಡುವಾಗ ಸುಮ್ಮನೆ ಎಚ್ಚರದಲ್ಲಿ ಕೂತಿದ್ದ, ಆಗಲೇ ಸಿಕ್ಕಿದ್ದವನಿಗೆ ಹಿಡಿಂಬೆ. ಹಾಗೆ ಅವನು ಹೇಳುತ್ತಾನೆ, ಎಚ್ಚರ ಇರಬೇಕಾದಲ್ಲಿ ಮಲಗಿದ್ದಾವೆ, ಮಲಗಲಿ ಪಾಪ, ಹೋಗ್ಲಿ, ನಾನು ಕೂತ್ಕೊಳ್ತೇನೆ ಅಂತ. ಅವ ಜಾಗರ್ಮಿ ಹೇಳಿ, ನಾನು ನಿದ್ದೆ ಮಾಡೋದಿಲ್ಲ, ಎಚ್ಚರ ಇರ್ತೇನೆ ಹೇಳಿ, ತಸ್ಯಾನ್ ಜಾಗರ, ನಾನು ಅಲ್ಲಿ ನಿಲ್ತೇನೆ ಅಂತ ಕೂತಿದ್ದ. ಇದು ಯಾನಿ ಶಾಸ್ತ್ರವ ಭೂತಾನಾಮಿದ್ದಾಗೆ ಕ್ರಮ ಇರ್ಲಿ, ಯೋಗಿಗಳ ಲಕ್ಷಣ. ಹಾಗೆ ಇಲ್ಲಿ ಕುಂತಿ ಅಂತ ಭೀಮನನ್ನೆತ್ತವಳು, ಇವಳು ಕೂತ್ಬಿಟ್ಲು ನೆಲದಲ್ಲಿ ದರ್ಬೆ ಆಸನದಲ್ಲಿ. ಯುಧಿಷ್ಠಿರಸ್ತೆ ಜನನೀ ಕುಂತಿ, ಎಂತ ಧರ್ಮರಾಜನ ತಾಯಿ, ಯುದ್ಧದಲ್ಲಿ ರಾಜಸೂಯವನ್ನು ಮಾಡಿದವ, ಈಗಲೂ ದೊಡ್ಡ ರಾಜಸೂಯ ನಡೆಸಿದವ. ಎರಡೆರಡು ರಾಜಸೂಯ ಯಾಗ ಆದಂತೆ ಧೃತರಾಷ್ಟ್ರನ ಮಕ್ಕಳ ಸಂಹಾರದಲ್ಲಿ ಯುಧಿಷ್ಠಿರನ ಕತೆ. ಹೀಗೆ ಬಹಳ ಚಂದವಾಗಿ ಕುಂತಿ ಕೂತಿದ್ದಾಳೆ. ತೇಸಾಂ ಸಂಶ್ರವಣೇ ಚಾಪಿ ನಿಷೇಧು ವಿದುರಾದಯ, ಅವರಿಗೆ ಕಿವಿ ಕೇಳುವಷ್ಟು ದೂರದಲ್ಲಿ, ಅಂದ್ರೆ ಕರೆದರೆ ಧೃತರಾಷ್ಟ್ರನೋ ಗಾಂಧಾರಿಯೋ ಕುಂತಿಯೋ ಏನಾದರೂ ಸಂಜ್ಞೆ ಮಾಡಿದ್ರೆ ಕರೆದ್ರೆ ಕೇಳಿಸಿಕೊಳ್ಳುವಷ್ಟು ದೂರದಲ್ಲಿ. ಬಹಳ ದೂರ ಹೋಗಲಿಲ್ಲ, ಸಮೀಪ ಅಂತೂ ಅಲ್ಲ. ಧೃತರಾಷ್ಟ್ರ ಒಂದು ಕಡೆ, ಸ್ವಲ್ಪ ದೂರದಲ್ಲಿ ಗಾಂಧಾರಿ, ಗಾಂಧಾರಿ ಪಕ್ಕದಲ್ಲಿ ಕುಂತಿ, ಇನ್ನು ಸ್ವಲ್ಪ ದೂರ, ಅಂದ್ರೆ ತುಂಬಾ ದೂರ ಅಲ್ಲ, ತುಂಬಾ ಹತ್ತಿರವೂ ಅಲ್ಲ. ಕರೆದ್ರೆ ಕೇಳುವಷ್ಟು. ಕರೆದ್ರೆ ಅಂದ್ರೆ ಕಾಡಿನಲ್ಲಿ ಕರೆಯುವುದು ಅಂದ್ರೆ ಸ್ವಲ್ಪ ಮೆಲ್ಲ ಕರೆದ್ರೂ ಕೇಳುತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲೇ ಮಲಗಿದ್ದಾರೆ ಅವರು. ವಿದುರಾದಿಗಳು ವಿದುರ ಸಂಜೆ ಇಬ್ಬರಲ್ಲಪ್ಪ, ನಾನಾಗಿ ಹೇಳಿದ್ನಲ್ಲ, ಯಜ್ಞಯಾಗಗಳು ನಡೆಸಿಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ ಅವರ ಪಕ್ಕದಲ್ಲಿ. ಯಾಜಕಾಷ್ಟ ಯಥೋದ್ದೇಶಂ ದ್ವಿಜಾಯೇ ಚ ಅನುಯಾಯಿನ, ಒಟ್ಟಿಗೆ ಬಂದವರು, ಒಟ್ಟಿಗೆ ಬರೋಲಿಕ್ಕೆ ಎಂದು ಹೊರಟವರು, ಬರುವಷ್ಟು ಬರ್ತಾರೆ, ಬಿಡುವವರು ಬಿಡುತ್ತಾರೆ. ಕೆಲವು ಒಳ್ಳೆ ತಪಸ್ವಿ ಬ್ರಾಹ್ಮಣರು ಸಾಮಾನ್ಯವಾಗಿ ಅವರು ಏಜುಡೆ ಅಂತವರು ನಿಂತಿದ್ದಾರೆ, ಧೃತರಾಷ್ಟ್ರನ ಕರ್ಮಾಂಗಗಳನ್ನು ಮಾಡಿಕೊಳ್ಳುವಲ್ಲಿ ಅಂತ ಹೇಳಿಕೊಳ್ಳುವಲ್ಲಿ. ಹಾಗಾಗಿ ಅವರೇ ಈ ಕುಂಡಗಳನ್ನೆಲ್ಲ ರೆಡಿ ಮಾಡಿಕೊಟ್ಟವರು. ಸಂಜಯ ಮಾಡುವುದಿಲ್ಲವ ಸೂತ ಇದ್ದಾನೆ, ವಿದುರ ಮಾಡುವುದಿಲ್ಲವ ಕರ್ಮಕರ ಇದ್ದಾನೆ. ಅಂದ್ರೆ ಅವರು ಮಾಡುವುದಿಲ್ಲ ಈ ವೈದಿಕ ಕರ್ಮಗಳನ್ನು. ಹಾಗಾಗಿ ಇವರೇ ಬ್ರಾಹ್ಮಣರು ಕೂತು ಮಾಡಿಸಿದ ವ್ಯವಸ್ಥೆ ತಯಾರು ಮಾಡಲಿಕ್ಕೆ, ತಂದುಕೊಡ್ಲಿಕ್ಕೆ ಸಮಿಧಾದಿಗಳಿಗೆ, ಇಂಧನಾದಿಗಳಿಗೆ ಅವರಿದ್ದಾರೆ. ಹೀಗಾಗಿ ಅವರು ಇದ್ರಲ್ಲ, ಹಾಗಾಗಿ ಅವರು ಸ್ವಲ್ಪ ದೂರದಲ್ಲಿ, ಇವರೆಲ್ಲ ತುಂಬಾ ದೂರದಲ್ಲಿ. ಇವರಿಗೆಲ್ಲ ಮಲಗುವುದು ಅವರೇ ಹಾಗೆ ಅಷ್ಟೇ, ಮತ್ತೆ ಬೇರೇನು ಪರಿಕರಗಳು ಬರಲಿಲ್ಲ. ಅಲ್ಲಲ್ಲಿಗೆ ನೆಲದಲ್ಲಿ ನೋಡಿ ದರ್ಬೆಗಳು ಹೇರಳವಾಗಿ ವ್ಯವಸ್ಥಿತವಾಗಿದ್ದವು ಅಂತ ಅರ್ಥ ಆಗುತ್ತೆ. ದರ್ಬೆಗಳ ಹಾಸಿಗೆ, ದರ್ಬೆಗಳನ್ನು ಹಾಸಿಕೊಂಡು ಅದನ್ನ ಅಲ್ಲಿಗೆ ಕಟ್ಟಿದ್ದು, ಮತ್ತೆ ಅಲ್ಲಲ್ಲಿಗೆ ಕಟ್ಟಬೇಕಿಲ್ಲ, ಅದರದ್ದು ಬಿಚ್ಚು ಹೋಗ್ತದೆ. ಹಾಗೆ ಗಾಂಧಾರಿ ಕುಂತಿಯರು ಮಲಗಿದ್ದಾರೆ, ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಮಲಗಿದ್ದಾರೆ, ಕುಂತಿ ಕೂತಿದ್ದಾಳೆ, ಸ್ವಲ್ಪ ದೂರದಲ್ಲಿ ಅವರಿದ್ದಾರೆ ಉಳಿದವರು. ಹೀಗೆ ಒಂದು ರಾತ್ರಿ, ಶುಭ್ರವಾದ ಒಂದು ರಾತ್ರಿ ಆಗಿದೆ. ಇನ್ನು ಬೆಳಿಗ್ಗೆ ಏನಾಗಿದೆ ಎನ್ನುವುದನ್ನು ಮತ್ತೆ ನಾವು ಸೇರಿದಾಗ ಕೇಳುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.